ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋರ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತೆಯ ದಶಮೋಧ್ಯಾಯದಲ್ಲಿ 32ನೇ ಶ್ಲೋಕ. ಸರ್ಗಾನಾಂ ಆದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ ಅಧ್ಯಾತ್ಮವಿದ್ಯಾ ವಿದ್ಯಾನಾಂ ವಾದಃ ಪ್ರವದತಾಂ ಅಹಂ. ಸೃಜ್ಯಂತಹ ಇತಿ ಸೃಜ್ಯಂತೆ ಇತಿ ಸರ್ಗಾಃ ಭೂತಾನಿ ಅಂದರೆ ತೇಷಾಂ ಸೃಷ್ಟಿಸ್ಥಿತಿಲಯ ಹೇತು ಅಹಮೇವ ಇತ್ಯರ್ಥಃ. ಇನ್ನು ಪ್ರಾಣಿಗಳನ್ನ ಜೀವರಾಶಿಗಳನ್ನ ಸೃಷ್ಟಿ ಸ್ಥಿತಿ ಸಂಹಾರ ಇವುಗಳಿಗೆ ಕಾರಣನಾದವನು ಕೂಡ ನಾನೇ ಅಂತ ತಿಳಿ. ಇಲ್ಲ ಬ್ರಹ್ಮದೇವರು ರುದ್ರದೇವರು ಮಾಡ್ತಾರಲ್ಲ, ಹಾಗೆಂದ್ರೆ ಅವರ ಒಳಗಿದ್ದು ಕೂಡ ನಾನೇ ಸೃಷ್ಟಿ ಸಂಹಾರ ಕ್ರಿಯೆಗಳನ್ನ ನಾನೇ ಮಾಡ್ತೀನಿ ಹಾಗೆ ಅಂತ ತಿಳಿ ಅಂತ. ಸರ್ಗಾಣಾಂ ಅಂದರೆ ಸೃಷ್ಟಿ ಅಂತ ಅರ್ಥ. ಸೃಜ್ಯತೆ ಸೃಷ್ಟಿಸಲು ಯೋಗ್ಯರಾದವರು ಅಂತ ಅರ್ಥ. ಸರ್ಗಾಣಾಂ ಆದಿ ಅಂತಶ್ಚ ಮಧ್ಯಂ ಚ. ಆದಿ ಅಂದ್ರೆ ಸೃಷ್ಟಿ ಮಾಡೋದು, ಅಂತ ಅಂದ್ರೆ ನಾಶ ಸಂಹಾರ ಲಯ ಮಾಡೋದು, ಮಧ್ಯದಲ್ಲಿ ರಕ್ಷಣೆಯನ್ನ ಮಾಡೋದು, ಅದೆಲ್ಲವೂ ಕೂಡ ನಾನೇ ಅಂತ ತಿಳಿ. ಅದರಿಂದ ಯಾರಾದ್ರೂ ಹುಟ್ಟಿದ್ರು ಅಂತ ಕೂಡ ಅದು ಪರಮಾತ್ಮನ ಅನುಗ್ರಹ ಅಂತ ತಿಳಿಬೇಕು. ಯಾರಾದ್ರೂ ಬದುಕಿದ್ದಾರೆ, ಉಸಿರೋಡೆ ಇದ್ದಾರೆ, ಚೆನ್ನಾಗಿದ್ದಾರೆ, ಅದು ಕೂಡ ದೇವರ ಅನುಗ್ರಹ ಅಂತ ತಿಳಿಬೇಕು. ಇನ್ನು ಯಾರಾದ್ರೂ ಮರಣವನ್ನು ಹೊಂದಿದ್ರು ಅದು ಕೂಡ ದೇವರ ಅನುಗ್ರಹ ಅಂತಲೇ ನಾವು ಭಾವಿಸಬೇಕು. ಇದೆಲ್ಲ ನಾವು ಓದಿದ ಮೇಲೆ ನಮಗೆ ಈ ಒಂದು ಜಗತ್ತಿನಲ್ಲಿ ಯಾವ ಭಯವೂ ಇರಬಾರ್ದು ಒಟ್ಟಿಗೆ. ಯಾಕೆ? ದೇವರೇ ಎಲ್ಲ ಕಡೆ ಇದ್ದಾನೆ, ಮಾಡ್ತಾನೆ ಅಂತ ಆದ ಮೇಲೆ ಭಯ ಯಾತಕ್ಕೆ ಹಾಗೆ ಅಂತ. ಇದು ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಮಗೆ ಭಯ ಬರ್ತದೆ. ಸಾವಿನ ಬಗ್ಗೆ ಭಯ ಬರೋದು ಸಹಜವಾಗಿ ಇರುತ್ತದೆ. ಇನ್ನು ಹೇಳ್ಬೋದು, ಹೌದ್ರಿ ನಮಗೆ ಗೊತ್ತಿದೆ ಆದ್ರೂ ನಮಗೆ ಭಯ ಇದೆ ಹಾಗೆಂದ್ರೆ ಇನ್ನು ಸರಿಯಾಗಿ ಮನವರಿಕೆ ಮಾಡ್ಕೊಂಡಿಲ್ಲ ಅಂತ ಅಷ್ಟೇ ಅರ್ಥ. ಅದನ್ನ ಮತ್ತೆ ಮತ್ತೆ ಕೇಳಿ ವಿಚಾರ ಮಾಡಿ ಆ ಭಯವನ್ನು ನಾವು ಕಳ್ಕೋಬೇಕು ಹಾಗೆ ಅಂತ. ಅಧ್ಯಾತ್ಮ ವಿದ್ಯಾನಾಂ ಹಾಗೆ ಅಂತ. ವಿದ್ಯೆಗಳು ಅನೇಕ ವಿದ್ಯೆ ಇದೆ. ಈಗಂತೂ ಕೇಳೋದೇ ಬೇಡ, ಎಷ್ಟು ಕಾಲೇಜುಗಳು, ಅನೇಕ ವಿದ್ಯೆಗಳು ಇದೆ. ಅದರಲ್ಲಿ ಯಾವುದು ಹಾಗೆಂದ್ರೆ ಆತ್ಮನಃ ಜೀವಾನ್ ಅಧಿಕೃತ್ಯ ಪತಿತ್ವೇನ ವರ್ತತೆ ಜ್ಞಪ್ತಿ ಸ್ವರೂಪಶ್ಚ ಇತಿ ಅಧ್ಯಾತ್ಮ ವಿದ್ಯಾ ನಾಮ ಬ್ರಹ್ಮವಿದ್ಯಾ ಸ್ತಃ. ಬ್ರಹ್ಮವಿದ್ಯೆ ಅಂತ ಏನ್ ಕರೀತಾರೆ ಅಂದ್ರೆ ಪರಮಾತ್ಮ ಜೀವನ ಸ್ವಾಮಿಯಾದವ ಆತ್ಮಾನಂ ಅಧಿಕೃತ್ಯ, ಆ ಜೀವನಿಗೆ ಅದರಿಂದ ಅಧ್ಯಾತ್ಮ, ಅಧಿ ಪ್ಲಸ್ ಆತ್ಮ ಅಧ್ಯಾತ್ಮ ಅಂತ ಆ ಜೀವರಿಗೆ ಸ್ವಾಮಿಯಾಗಿ ಇರತಕ್ಕವನ ವಿದ್ಯೆ ಅಂದ್ರೆ ಯಾವುದು? ಪರಮಾತ್ಮನನ್ನ ಕುರಿತಾದ ವಿದ್ಯೆ. ಅದನ್ನ ಅಧ್ಯಾತ್ಮ ವಿದ್ಯಾ ಅಂತ ಕರೀತಾರೆ. ಆ ಥರ ವಿದ್ಯೆಗಳಲ್ಲಿ ನಾನು ಅಧ್ಯಾತ್ಮ ವಿದ್ಯೆಯಾಗಿ ಇದ್ದೇನೆ, ಬ್ರಹ್ಮವಿದ್ಯೆಯಾಗಿ ನಾನಿದ್ದೇನೆ ಹಾಗೆ ಅಂತ. ಅದರಿಂದ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಾವು ಯಾವ ಎಜುಕೇಶನ್ ಕೊಡಬೇಕು, ಎಲ್ಲದರಲ್ಲಿ ನಾವು ಟಾಪ್ ಕ್ವಾಲಿಟಿ ಕೊಡಬೇಕು ಅಂತ ಬಯಸುವವರು. ಬಟ್ಟೆ ಬೆಲೆ ಜಾಸ್ತಿ ಇದ್ರೂ ಪರವಾಗಿಲ್ಲ, ಟಾಪ್ ಕ್ವಾಲಿಟಿ, ಅಕ್ಕಿ ಬೇಳೆ ಎಲ್ಲ ಟಾಪ್ ಕ್ವಾಲಿಟಿ. ಆದರೆ ಎಜುಕೇಶನ್ ಮಾತ್ರ ಏನ್ ಮಾಡಿಬಿಡ್ತೀವಿ, ಮೋಸ ಹೋಗ್ಬಿಡ್ತೀವಿ. ಹಂಗಾಗಬಾರ್ದು ಹಾಗೆ ಅಂತ. ಎಜುಕೇಶನ್ ಕೂಡ ಟಾಪ್ ಕ್ವಾಲಿಟಿ ಎಜುಕೇಶನ್ ಕೊಡಬೇಕು, ಅಧ್ಯಾತ್ಮ ವಿದ್ಯೆಯನ್ನೇ ನಾವು ಕೊಡಬೇಕು ಹಾಗೆ ಅಂತ. ಬೇರೆಯದು ಓದಬಾರ್ದು ಅಂತ ಹೇಳಿಲ್ಲ, ಆದರೆ ಇದಕ್ಕೆ ಒಂದು ದಿನಚರಿಯಲ್ಲಿ ಇದರ ಒಂದು ಎಫರ್ಟ್ ಜಾಸ್ತಿ ಇರಬೇಕು. ಬೇರೆ ವಿದ್ಯೆಗೆ 2 ತಾಸು ಓದಿದ್ರೆ ಈ ವಿದ್ಯೆ 6 ತಾಸಾರು ಓದಬೇಕು. ಆ ಥರ ಪರಿವರ್ತನೆ ಆಗಬೇಕು ನಾವು. ಯಾಕೆ? ಇದು ಅಧ್ಯಾತ್ಮ ವಿದ್ಯೆ, ಪರಮಾತ್ಮನ ವಿಭೂತಿ ಇರತಕ್ಕ ಒಂದು ವಿದ್ಯೆ ಹಾಗೆ ಅಂತ. ಅಲ್ಲರಿ ನೀವು ಹೇಳ್ಬಿಟ್ರಿ, ಕೇಳೋರು ಯಾರು ಹಾಗೆ ಅಂತ. ಕೇಳದೇ ಇದ್ರೆ ಹೇಳೋದಂತೂ ಒಂದು ಕರ್ತವ್ಯ ನಮ್ದು, ಹೇಳೋದು. ಅದನ್ನ ಕೇಳಿ ಪರಿವರ್ತನೆ ಆಗುವವರು ಇದ್ದಾರೆ, ಅವರಿಗೆ ಅಟ್ಲೀಸ್ಟ್ ಆ ಮೆಸೇಜ್ ಹೋಗ್ತದೆ ಹಾಗೆ ಅಂತ. ಉಳಿದವರು ಅಟ್ಲೀಸ್ಟ್ 6 ತಾಸು ಅಂತ ಆಗದೆ ಆದರೂ ಕೂಡ ಆರಂಭದಲ್ಲಿ 1 ತಾಸು 2 ತಾಸು ಆ ಥರ ಕ್ರಮೇಣ
ಗಂಡಸರಾಗಿದ್ದರೆ ಅದಕ್ಕೆ ನೋಡಿ ಸುಧಾಮಂಗಳ ಅದೇ ಅವರ ಮುಖ್ಯ ಗುರಿಯಾಗಿ ಇರುತ್ತದೆ. ವೇದಶಾಸ್ತ್ರ ಓದಬೇಕು, ನ್ಯಾಯ, ವ್ಯಾಕರಣ, ವೇದಾಂತ ಹಾಗೆ ಅಂತ. ಸೊ ಅದು ವೇದಗಳು ಓದಿ ನ್ಯಾಯಸುಧಾ ತನಕ ಗಂಡಸರಾದವರು ಅವಶ್ಯ ಮಾಡಲೇಬೇಕು. ಅದು ಅಧ್ಯಾತ್ಮ ವಿದ್ಯೆಯ ಒಂದು ಹಂತ ಹಾಗೆ ಅಂತ. ಯಾಕಂದ್ರೆ ನಮ್ಮ ಗುರು ಪರಂಪರೆ ಹಾಗೆ ಕೊಟ್ಟು ಹೋಗಿದ್ದಾರೆ ಅದನ್ನು. ಶ್ರೀಮದ್ ಆಚಾರ್ಯರು, ಟೀಕಾಕೃತ್ಪಾದರು, ರಾಯರು ಅವ್ರ ಮೇಲೆ ಇರುವ ಒಂದು ಗೌರವದಿಂದ ಆದರೂ ನಾವು ಮಕ್ಕಳಿಗೆ ಆ ವಿದ್ಯೆಯನ್ನ ಓದಿಸ್ಬೇಕು. ಯಾಕೆಂದ್ರೆ ಇದೆಲ್ಲ ನೋಡಿ, ಬ್ರಾಹ್ಮಣರು ಜ್ಞಾನಿಗಳು, ಬ್ರಾಹ್ಮಣರು ಕೂಡ ಅಲ್ಲ, ಬ್ರಾಹ್ಮಣರಲ್ಲಿ ಶ್ರೇಷ್ಠರಾದವರು, ಉತ್ತಮ ಜ್ಞಾನಿಗಳು ಶ್ರೀಮದ್ ಆಚಾರ್ಯರು, ಟೀಕಾಕೃತ್ಪಾದರು, ರಾಯರು ಅವರೆಲ್ಲ. ಅದರಿಂದ ಅವರು ಕೊಟ್ಟೋದ ಗ್ರಂಥಗಳನ್ನ ನಾವು ಓದಿಸ್ಬೇಕೇ ಹೊರತು ಬೇರೆಯವರು, ಅವ್ರು ಯಾರು ಅಂತಾನೆ ಗೊತ್ತಿಲ್ಲ, ಅವರ ಪರಿಚಯನೂ ಇಲ್ಲ. ಈ ಟೆಕ್ಸ್ಟ್ ಬುಕ್ ಬರೆದವರು ಹುಡುಗರು ಓದ್ತಾರೆ ಸ್ಕೂಲು ಕಾಲೇಜಿನಲ್ಲಿ, ಅದನ್ನು ಬರೆದವರು ಯಾರು ಗೊತ್ತಿಲ್ಲ. ಅದರಿಂದ ಅದನ್ನ ಓದೋದ್ರಲ್ಲಿ ಅದೇ ಹೇಳ್ಬೋದು, ದೇಶಕಾಲ ವರ್ತಮಾನ ಆಗಿದೆ ಹಾಗೆ ಅಂತ. ಅದಕ್ಕೆ ಅದು ಪೂರ್ತಿ ಬಿಡಕ್ಕಾಗೋದಿಲ್ಲ. ಹೌದು, ಆರಂಭ ಹಂತದಲ್ಲಿ ಅಷ್ಟು ಪಕ್ವತೆ ಇರೋದಿಲ್ಲ ನಮಗೂ ಕೂಡ. ಆದರೆ ಅದನ್ನ ಕಡಿಮೆ ಮಾಡ್ಬೇಕಷ್ಟೆ. ಅದನ್ನು ಪೂರ್ತಿ ಬಿಡ್ಲಿಕ್ಕೆ ಆಗೋದಿಲ್ಲ ಅಂತ ಒಪ್ಕೊಂಡ್ರು ಕೂಡ, ನಮಗಿನ್ನೂ ಅದಕ್ಕೆ ಪಕ್ವ ಆಗಿಲ್ಲ ಅಂತ ಒಪ್ಕೊಂಡ್ರು ಕೂಡ ಅಧ್ಯಾತ್ಮ ವಿದ್ಯೆಯ ಕಡೆ ನಾವು ಸೋಲಬಾರದು. ಯಾಕೆಂದ್ರೆ ಬ್ರಾಹ್ಮಣರು ಮಾಡಿದ್ದು, ಮಹಾಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು ಮಾಡಿದ್ದು, ಪರಮಾತ್ಮನು ಕೂಡ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಅಧ್ಯಾತ್ಮ ವಿದ್ಯಾನ, ಎಲ್ಲ ವಿದ್ಯೆಯಲ್ಲಿ ಶ್ರೇಷ್ಠವಾದದ್ದು ಅಂದ್ರೆ ಅಧ್ಯಾತ್ಮ ವಿದ್ಯೆ. ನಾವು ನಮ್ಮವರಿಗೆ ಶ್ರೇಷ್ಠವಾದದ್ದನ್ನೇ ಕೊಟ್ಟು ಅಭ್ಯಾಸ ಮಾಡುವವರು ನಾವು. ಅದರಿಂದ ವಿದ್ಯೆಯಲ್ಲಿ ಯಾಕೆ ನಾವು ಮೋಸ ಮಾಡ್ತೀವಿ ಹಾಗೆ ಅಂತ ನಮ್ಮನ್ನು ನಾವು ಕೇಳ್ಕೋಬೇಕಷ್ಟೆ. ಇದು ನಿಜವಾದ ಪ್ರೀತಿ. ವಾದ ಪ್ರವದತಾಂ ಅಹಂ ಹಾಗೆ ಅಂತ. ಪ್ರವದತಾಂ ಹಾಗೆಂದ್ರೆ ವಾದ ಕಥೆ, ಜಲ್ಪ, ವಿತಂಡ ಮುಂತಾದ ಕಥೆಗಳಿದೆ. ಅದರಲ್ಲಿ ವಾದಕತೆ ಅಂದ್ರೆ ಗುರು ಶಿಷ್ಯರ ಮಧ್ಯದಲ್ಲಿ ಕೆಲವು ಕಾಂಪಿಟಿಷನ್ ಅಂತ ಅಥವಾ ಡಿಸ್ಕಷನ್ ಅಂತ ಹೇಳ್ಬೋದು. ಕೆಲವು ಡಿಸ್ಕಷನ್ ಯಾರ ಮಧ್ಯದಲ್ಲಿ ಆಗ್ತದೆ? ಗುರು ಶಿಷ್ಯರ ಮಧ್ಯದಲ್ಲಿ ಆಗ್ತದೆ. ಅದನ್ನ ವಾದ ಅಂತ ಕರೀತಾರೆ. ಇನ್ನು ಜಲ್ಪ, ವಿತಂಡ ಅಂತೆಲ್ಲ ಇದೆ. ಜಲ್ಪ, ವಿತಂಡ ಅದೆಲ್ಲ ಯಾತಕ್ಕಾಗಿ ಮಾಡೋದು? ಡಿಸ್ಕಷನ್ ಮಾಡೋಣ, ಅದ್ರಲ್ಲಿ ಯಾರು ಗೆಲ್ತಾರೋ ಅವರಿಗೆ ಒಂದಿಷ್ಟು ಹಣ, ಕಾಸು, ಬಂಗಾರ ಅಂತೆಲ್ಲ ಸಿಗ್ತದೆ ಹಾಗೆ ಅಂತ ಒಂದು ಸ್ಪರ್ಧಾ ಮನೋಭಾವದಿಂದ, ನಾನು ಶ್ರೇಷ್ಠ ಅಥವಾ ನನಗೆ ಕೀರ್ತಿ ಬರಲಿ, ನನಗೆ ದುಡ್ಡು ಬರಲಿ ಹಾಗೆ ಎಂಬ ಒಂದು ಇಚ್ಛೆಯಿಂದ ಮಾಡುವುದನ್ನ ಜಲ್ಪ, ವಿತಂಡ ಹಾಗೆ ಅಂತೆಲ್ಲ ಹೇಳ್ತಾರೆ. ಗುರು ಶಿಷ್ಯರ ಮಧ್ಯದಲ್ಲಿ ಕೇವಲ ತತ್ವಜ್ಞಾನಕ್ಕಾಗಿ ನಡೆಯುವ ಡಿಸ್ಕಷನ್ ಅನ್ನ ವಾದ ಅಂತ ಕರೀತಾರೆ. ಸೊ ಪ್ರಬದತಾಂ ಅಂದ್ರೆ ಡಿಸ್ಕಷನ್ ಅಂತ. ಅನೇಕ ಡಿಸ್ಕಷನ್ಸ್ ನಡೀತಾ ಇರ್ತದೆ. ಅದರಲ್ಲಿ ಯಾವ ಡಿಸ್ಕಷನ್ ಶ್ರೇಷ್ಠ ಹಾಗೆಂದ್ರೆ ವಾದ. ಗುರು ಶಿಷ್ಯರ ಮಧ್ಯದಲ್ಲಿ ಶಿಷ್ಯರು ಪ್ರಶ್ನೆಗಳನ್ನ ಮಾಡಬೇಕು, ಗುರುಗಳು ಅದಕ್ಕೆ ಉತ್ತರವನ್ನ ಕೊಡಬೇಕು ಹಾಗೆ ಅಂತ. ಆ ತರ ಯಾಕೆ? ತತ್ವಜ್ಞಾನ ಆಗ ನಮಗೆ ಚೆನ್ನಾಗಿ ಗೊತ್ತಾಗ್ತದೆ, ಇದೇ ಸರಿಯಾದದ್ದು, ಇದೇ ಶ್ರೇಷ್ಠವಾದದ್ದು ಹಾಗೆ ಅಂತ ನಮಗೆ ಸ್ಪಷ್ಟತೆ ಸಿಗ್ತದೆ. ಇನ್ನು ಅಕ್ಷರಾಣಾಂ ಅಕಾರೋಸ್ಮಿ ದ್ವಂದ್ವ ಸಾಮಾಸಿಕಸ್ಯ ಚ ಅಹಮೇವ ಅಕ್ಷಯಃ ಕಾಲೋ ಧಾತಾಹಂ ವಿಶ್ವತೋ ಮುಖಃ. ಅಕ್ಷರಾಣಾಂ ಅಕಾರಃ ಅಸ್ಮಿ. ನೋಡಿ, ಅನೇಕ ಅಕ್ಷರಗಳಿದೆ. ಅದರಲ್ಲಿ ವಿಭೂತಿ, ಪರಮಾತ್ಮನ ವಿವಿಧ ರೂಪ ಅಂದ್ರೆ ಶ್ರೇಷ್ಠತೆಯನ್ನು ತಂದುಕೊಡತಕ್ಕ ಒಂದು ರೂಪ, ಅದು ಯಾವ ಅಕ್ಷರದಲ್ಲಿ ಇದೆ ಹಾಗೆ ಅಂದ್ರೆ ಅಕಾರದಲ್ಲಿ ಇದೆ. ಅಂತ ನಾವೇನು ಬರಿತೀವಿ ಅದು ಅಕ್ಷರಾಣಾಂ ಅಕಾರೋಸ್ಮಿ ಹಾಗೆ ಅಂತ. ಇನ್ನು ಸಾಮಾಸಿಕಸ್ಯ, ಸಂಸ್ಕೃತದಲ್ಲಿ ಅಥವಾ ಕನ್ನಡದಲ್ಲೂ ಇದೆ ಸಮಾಸ ಅಂತ. ಸಮಾಸ ಅಂದ್ರೆ 2-3 ಪದಗಳನ್ನ ಒಂದೇ ಪದವಾಗಿ ಮಾಡೋದು ಹಾಗೆ ಅಂತ. ಉದಾಹರಣೆಗೆ ರಾಮನ ಪುಸ್ತಕ ಅಂತ ಇದೆ ನೋಡಿ, 2 ಪದ ಇದೆ. ಇದನ್ನ ಒಂದೇ ಪದವಾಗಿ ಮಾಡೋದು ಹೇಗೆ? ರಾಮ ಪುಸ್ತಕ ಹಾಗೆ ಅಂತ. ರಾಮ ಪುಸ್ತಕ ಒಂದೇ ಪದ ಆಯ್ತು. ಈ ರೀತಿಯಾಗಿ ಮಾಡೋದನ್ನ ಸಮಾಸ ಅಂತ ಕರೀತಾರೆ. ಸಂಸ್ಕೃತ ವ್ಯಾಕರಣದಲ್ಲಿ ಚೆನ್ನಾಗಿದೆ ಇದು. ಬೇರೆ ಭಾಷೆಯಲ್ಲೂ ಇದೆ. 2-3 ಪದಗಳನ್ನ ಸೇರಿಸಿ ಒಟ್ಟು ಮಾಡೋದು, ಒಂದೇ ಪದವಾಗಿ ಮಾಡೋದು. ಆ ತರ ಅದರಲ್ಲಿ ಅನೇಕ ಪ್ರಭೇದಗಳಿದೆ. ತತ್ಪುರುಷ ಸಮಾಸ, ಬಹುವ್ರೀಹಿ ಸಮಾಸ ಹಾಗೆ ಅಂತೆಲ್ಲ ಇದೆ. ದ್ವಂದ್ವ ಸಮಾಸ ಅಂತೆಲ್ಲ ಇದೆ. ಅದರ ಪೈಕಿ ನಾನು ದ್ವಂದ್ವ ಸಮಾಸವಾಗಿ ಇದ್ದೇನೆ ಅಂತ ಪರಮಾತ್ಮ ಹೇಳ್ಕೊತಾನೆ. ಯಾಕೆ? ದೇವರಿಗೆ ದ್ವಂದ್ವ ಅಂತ ಯಾಕೆ ಹೆಸರು ಹಾಗೆಂದ್ರೆ ರಾಯರು ಬರೀತಾರೆ, ಬಹಿಹಿ ಅಂತರ್ ದ್ವಿರೂಪತ್ವೇನ. ದೇವರು ಎಲ್ಲಿ ಇದ್ದಾನೆ? ಹೊರಗೂ ಇದ್ದಾನೆ, ಒಳಗೂ ಇದ್ದಾನೆ. ಪ್ರಹ್ಲಾದ ಹೇಳಿದ ಉತ್ತರ, ಎಲ್ಲ ಕಡೆ ಇದ್ದಾನೆ ದೇವರು. ಅದರಿಂದ ದ್ವಂದ್ವನಾಮ
ದ್ವಂದ್ವ ಹೆಸರಿನಿಂದ ಪರಮಾತ್ಮ ಆ ಸಮಾಸದಲ್ಲಿ ಇದ್ದಾನೆ, ಅದರಿಂದ ಅದಕ್ಕೆ ಶ್ರೇಷ್ಠತ್ವ ಇದೆ ಹಾಗೆ ಅಂತ. ಇನ್ನು ದ್ವಂದ್ವ ಸಮಾಸ ಅಹಮೇವ ಅಕ್ಷಯ ಕಾಲಃ ಹಾಗೆ ಅಂತ. ಕಾಲದಲ್ಲಿ ನಾನು ಅಕ್ಷಯನಾಗಿದ್ದೇನೆ ಹಾಗೆ ಅಂತ. ಅನೇಕ ಕಾಲಗಳ ಪ್ರಭೇದಗಳು ಇದೆ, ಮಾಸ ವರ್ಷ ಹಾಗೆ ಅಂತಲ್ಲ. ಅದರಲ್ಲಿ ದೇವರು ಅಕ್ಷಯ ಎನ್ನುವ ಕಾಲ ರೂಪದಲ್ಲಿ ದೇವರು ಇದ್ದಾನೆ ಹಾಗೆ ಅಂತ. ಉತ್ತರಾವಧಿ ಶೂನ್ಯ ತ್ರಿಕಾಲಗತಃ ಹಾಗೆ ಅಂತ. ಕಲಚ್ಛೇದನೆ ಅಂತ ಧಾತು. ಇನ್ನು ಧಾತಾಹಂ ವಿಶ್ವತೋಮುಖ. ಧಾತ ಹಾಗೆಂದರೆ ಧಾರಣ ಪೋಷಣ ಕರ್ತ, ಧಾರಣೆ ಪೋಷಣೆಯನ್ನ ಮಾಡತಕ್ಕವರನ್ನ ಧಾತ ಅಂತ ಕರಿತೀವಿ. ಡುದಾಯ್ ಧಾರಣ ಪೋಷಣೆಯೋ. ಸರ್ವದಿಂಗ್ಮುಖತ್ವ ಹೇತುನ ವಿಶ್ವತೋಮುಖ ಚತುರ್ಮುಖಸ್ಯ ಅಂತ. ವಿಶ್ವತೋಮುಖ ಅಂದ್ರೆ ಯಾರು? ಚತುರ್ಮುಖ. ಧಾರಣೆ ಮಾಡುವವರು ಅನೇಕ ಜನ ಇದ್ದಾರೆ. ಭೂಮಿ ನಮ್ಮನ್ನ ಧಾರಣೆ ಮಾಡಿದೆ, ಶೇಷದೇವರು ಅವರು ಧಾರಣೆ ಮಾಡಿದ್ದಾರೆ. ಈ ತರ ಧಾರಣೆ ಮಾಡಿದವರು ಅನೇಕರು ಇದ್ದಾರೆ. ಅವರಲ್ಲಿ ಯಾರು ಹಾಗೆ ಅಂತ ಹೇಳಿದ್ರೆ ಧಾತಾಹಂ ವಿಶ್ವತೋಮುಖ, ಧಾರಣೆ ಮಾಡುವವರಲ್ಲಿ ನಾನು ವಿಶ್ವತೋಮುಖ ಅಂದ್ರೆ ಬ್ರಹ್ಮನಾಗಿ ನಾನಿದ್ದೇನೆ. ಚತುರ್ಮುಖನಲ್ಲಿ ವಿಭೂತಿ ರೂಪ ಇದೆ ಹಾಗೆ ಅಂತ. ಇನ್ನು ಮೃತ್ಯು ಸರ್ವಹರಶ್ಚಾಹಂ ಉದ್ಭವಶ್ಚ ಭವಿಷ್ಯತಾಂ ಕೀರ್ತಿ ಶ್ರೀರ್ವಾಕ್ಚ ನಾರೀಣಾಂ ಸ್ಮೃತಿರ್ಮೇಧಾ ಧೃತಿ ಕ್ಷಮಾ. ಸರ್ವಹರಃ ಮಾರಕತ್ವ ಹೇತನ ಮೃತ್ಯುಸ್ಥಃ. ಅಂದ್ರೆ ಸಂಹಾರ ಮಾಡುವವರಲ್ಲಿ ನಾನು ಮೃತ್ಯು ರೂಪದಲ್ಲಿ ಇದ್ದೇನೆ ಹಾಗೆ ಅಂತ ಹೇಳ್ತಾ ಇದ್ದಾನೆ. ಮಾರಕತ್ವ ಹೇತುನ ಮೃತ್ಯುಸ್ಥಃ, ಆ ಸಂಹಾರಕ್ಕೆ ಕಾರಣನಾಗಿ ನಾನು ಸರ್ವಹರ ಎನ್ನುವ ರೂಪದಿಂದ ಮೃತ್ಯುವಿನಲ್ಲಿ ಇದ್ದೇನೆ ಹಾಗೆ ಅಂತ. ಭವಿಷ್ಯತಾಂ ಇದನ್ನ ಅಕ್ಷಯ ಕಾಲ ಅಂದಿರಲ್ಲ, ಅಮೃತ ಕಾಲ ಅನ್ಕೊಬೇಕಾ, ಏನ್ ಅನ್ಕೊಬೇಕು ಅದನ್ನ? ಹೌದು, ಕ್ಷಯ ಅಂದ್ರೆ ನಾಶವಾಗೋದು ಅಂತ ಅರ್ಥ. ಅಕ್ಷಯ ಅಂದ್ರೆ ನಾಶ ಒಂದೇ ಇರೋದು ಅಂತ ಅರ್ಥ. ಮತ್ತೆ ಕಾಲ ಅಂತಿರಲ್ಲ, ಅದ್ರ ಹಿಂಗ ಅರ್ಥ ಮಾಡ್ಕೊಬೇಕು. ಇಲ್ಲಿ ನೋಡಿ, ಕಾಲದಲ್ಲಿ ಅನೇಕ ಪ್ರಭೇದಗಳಿದೆ ನೋಡಿ. ಒಂದು ನಿಮಿಷ, ಒಂದು ದಿನ ಹಾಗೆಲ್ಲ ಇದೆ. ಆತರ ಅನೇಕ ಪ್ರಭೇದಗಳಿದೆ. ದೇವರೇನಾಗಿದ್ದಾನೆ ಹಾಗೆಂದ್ರೆ ಅಕ್ಷಯ, ನಾಶವೇ ಇಲ್ಲದ ಒಂದು ಕಾಲ ಅಂತ ಇದೆ ನೋಡಿ, ಒಂದು ಟಾಪ್ ಎಂಟಿಟಿ. ಅದನ್ನ ದೇವರು ಅಂತ ತಿಳಿಬೇಕು ಹಾಗೆ ಅಂತ. ಅಂತ ಕಾಲನೇ ಇಲ್ಲ, ಯಾವಾಗ ಒಂದ್ಸಾರಿ ನಾಶನ ಆಗ್ಬೇಕಾಗಿದ್ದೆ ಅಲ್ಲ. ಯಾವ್ದು ನಾಶ ಆಯ್ತು? ನಿನ್ನಿಂದ ನಾಶನ ಆಯ್ತು, ಇವತ್ತು ಬಂತು. ನಿನ್ನೆದು. ಸೊ ನಿನ್ನೆದು ಅದು ಒಂದು 24 hours ಅಷ್ಟೇ, ಅದು ಅಕ್ಷಯ ಅಲ್ಲ. ಇವಾಗಿರೋದು ಪ್ರೆಸೆಂಟ್ ಅನ್ಕೊಬೇಕಾ? ಈಗ ಪ್ರೆಸೆಂಟ್ ಕೂಡ ನೋಡಿ ಹೋಗ್ಬಿಡುತ್ತೆ, ಅದು ಹೋಗ್ಬಿಡ್ತದ. ಮತ್ತೆ ಅದೇ ಅಂತ ಇದೀನಿ, ಪ್ರೆಸೆಂಟ್ ಕೂಡ ಫ್ಯೂ ಸೆಕೆಂಡ್ಸ್ ಕೂಡ ಇರೋದಿಲ್ಲ. ನಾವು ಮಾತಾಡೋಷ್ಟರಲ್ಲಿ ಅದು ಭೂತ ಆಗಿಬಿಡುತ್ತದೆ ಅದು. ಹೌದು. ಅದೇ ತರ ಭವಿಷ್ಯವೂ ಅಷ್ಟೇ, ಯಾವ್ದೋ ಎಲ್ಲವೂ ಲಿಮಿಟೆಡ್ ಆಗಿರ್ತದೆ. ಆದ್ರೆ ಅದಕ್ಕೂ ಮೇಲೆದಾಗಿ ಒಂದು ಕಾಲ ಇದೆ ನೋಡಿ. ಏನದ? ಅದೇ ಅಕ್ಷಯವಾದ ಒಂದು ಕಾಲ, ಅಕ್ಷಯವಾದದ್ದು ಅಂದ್ರೆ ಅದನ್ನ ವಿಭಾಗ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಅದನ್ನ ಕಾಲ ಅಂತ ಒಂದು ಟೈಮ್ ಅಂತ ಒಂದು ಇದ್ದೇ ಇರ್ತದೆ. ಅದು ಅದನ್ನ ಡಿಕ್ಲೈನ್ ಅಂದ್ರೆ ಸ್ಪ್ಲಿಟ್ ಮಾಡ್ಲಿಕ್ಕೆ ಬರೋದಿಲ್ಲ ಅದನ್ನ. ಆತರ ಈಗ ರೂಪಾಯಿ ಅಂತ ಹೇಳ್ಬಿಡ್ತೀವಿ ಅಂದ್ರೆ ಎಲ್ಲವೂ ಸೇರ್ತದೆ ಅದ್ರಲ್ಲಿ. ರೂಪಾಯಿ 10 ರೂಪಾಯಿ, ಅದು ಒಂದು ರೂಪಾಯಿ. ಕರೆನ್ಸಿ ಅಂತ ಹೇಳಿದ್ರೆ ನೋಡಿ ಎಲ್ಲ ಕವರೇಜ್ ಆಗ್ತದೆ ನೋಡಿ. ಹೇಗೋ ಅದೇ ತರ ಕಾಲ ಅಂದ್ರೆ ಎಂಟೈರ್ ಕಾಲ ಅದು. ಅದಕ್ಕೆ ನಾಶವೇ ಇಲ್ಲ, ಅದು ಇದ್ದೇ ಇರ್ತದೆ. ಅದರಲ್ಲಿ ನಾವು ಮತ್ತೆ 10 ರೂಪಾಯಿ 100 ರೂಪಾಯಿ ಅಂತ ಹೇಗೆ ಕರೆನ್ಸಿಯನ್ನ ಡಿನಾಮಿನೇಷನ್ ನಾವು ಹೇಳ್ತೀವೋ ಅದು ಸ್ವಲ್ಪನೇ ಭಾಗ ಆಗ್ತದೆ, ಅದು ಇಲ್ಲ. ಧಾರಣ ಅಂದಿರಿ, ಅದು ಏನ್ ಧಾರಣ ಮಾಡ್ತಾ ಇದ್ದಾರೆ ಬ್ರಹ್ಮದೇವರು? ಧಾರಣ ಪೋಷಣ. ಈಗ ಉದಾಹರಣೆಗೆ ಶರೀರ ಧಾರಣೆ ಮಾಡಬೇಕು. ಶರೀರವನ್ನ ನಾವು ಇಲ್ಲಾಂದ್ರೆ ಬಿದ್ದೋಗ್ಬಿಡುತ್ತೆ ಶರೀರ. ಅದು ಶರೀರ ನಿಂತಿದೆಯಲ್ಲೋ, ಅದನ್ನ ಧಾರಣೆ ಅಂತ. ನಮ್ಮನ್ನ ಧಾರಣೆ ಮಾಡೋದು ಯಾವುದು? ಈ ಶರೀರವನ್ನ ಧಾರಣೆ ಮಾಡೋದು ಯಾವುದು? ಅದು ಬ್ರಹ್ಮದೇವರು ಹಾಗೆ ಅಂತ. ಅಂದ್ರೆ ಅದನ್ನ ಮುಖ್ಯ, ಈ ಶರೀರಕ್ಕೆ ಬ್ರಹ್ಮದೇವರು ಅಭಿಮಾನಿಯಾಗಿ ಧರಿಸ್ತಾ ಇದ್ದಾರೆ. ಈ ಶರೀರವನ್ನ ಧಾರಣೆ ಮಾಡೋದು ಯಾವುದು? ಭೂಮಿ. ಭೂಮಿಯನ್ನ ಧಾರಣೆ ಮಾಡೋದು ಯಾವುದು? ಭೂಮಿಯನ್ನ ಧಾರಣೆ ಮಾಡುವವರು ಶೇಷದೇವರು.
ಶೇಷದೇವರು. ಅವಾಗ ಹೌದು. ಅವಾಗ ಮರ್ತನ ಮಾಡೋ ಟೈಮ್ ನಲ್ಲಿ ಆದ್ಮೇಲೆ ಬಿಟ್ಬಿಟ್ರಲ್ಲ. ಇಲ್ಲ ಇಲ್ಲ, ಸದಾ ಈಗಲೂ ಕೂಡ 14 ಲೋಕವೂ ಕೂಡ ಶೇಷದೇವರಿಗೆ 14 ಹೆಡೆ ಇದೆ. ಅದರಲ್ಲಿ ಒಂದು ಹೆಡೆಯಲ್ಲಿ ಇಡೀ 14 ಲೋಕವನ್ನ ಧರಿಸಿದ್ದಾರೆ. ಆ ಶೇಷದೇವರನ್ನ ವಾಯುದೇವರು ಕೂರ್ಮ ರೂಪದಿಂದ ಧರಿಸಿದ್ದಾರೆ. ಆ ವಾಯು ಕೂರ್ಮವನ್ನ ಪರಮಾತ್ಮ ಕೂರ್ಮ ರೂಪದಿಂದ ಧರಿಸಿದ್ದಾನೆ. ಹಾಗೆ 14 ಲೋಕಗಳು ನಿಂತಿರೋದು ಶೇಷದೇವರ ಮೇಲೆ. ಅದರಿಂದ ಕೆಳಗಿದ್ದಾರೆ, ಪಾತಾಳಕ್ಕೆ ಕೆಳಗೆ ಇದ್ದಾರೆ. ಆ ರೀತಿಯಾಗಿ ನಮ್ಮನ್ನ ಧಾರಣೆ ಮಾಡುವವ ಅಂತ ಅರ್ಥ. ಅನೇಕ ಜನ ಧಾರಣೆ ಮಾಡುವವರು ಇದ್ದಾರೆ. ಅವರಲ್ಲಿ ಯಾರು ಹಾಗೆ ಅಂದ್ರೆ ನಾನು ಚತುರ್ಮುಖ ಅಂತ ಹೇಳ್ತೀನಿ. ಧಾತ ಅಂದ್ರೆ ಎರಡರ್ಥ ಇದೆ, ಧಾರಣೆ ಮಾಡುವವರು ಮತ್ತೆ ಪೋಷಣೆ ಮಾಡುವವರು. ಆಹಾರಾದಿಗಳನ್ನು ಕೊಟ್ಟು ಪೋಷಣೆ ಮಾಡುವವರು, ರಕ್ಷಣೆ ಮಾಡುವವರು ಅಂತ. ತಂದೆ ತಾಯಿ ಇದ್ದಾರೆ, ಗುರುಗಳು ಇದ್ದಾರೆ, ಅನೇಕ ಜನ ಅನ್ನ ವಸ್ತ್ರಗಳನ್ನು ಕೊಟ್ಟು ಪೋಷಣೆ ಮಾಡುವವರು ಇದ್ದಾರೆ. ಅವರಲ್ಲಿ ಯಾರು ಶ್ರೇಷ್ಠರು ಹಾಗೆ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು ಶ್ರೇಷ್ಠ. ಧಾರಣೆ ಪೋಷಣೆ ಮಾಡುವವರಲ್ಲಿ ಬ್ರಹ್ಮದೇವರೇ ಶ್ರೇಷ್ಠರು. ಅವರಲ್ಲಿ ನಾನು ಆ ರೂಪದಿಂದ ಇದ್ದೇನೆ ಅಂತ ಒಟ್ಟು. ಯಾಕೆ ಮುಖ್ಯವಾಗಿ ಧಾರಣೆ ಪೋಷಣೆ ಮಾಡುವವ ಪರಮಾತ್ಮನೇ. ಧಾತ ಅಂದ್ರೆ ಅದೇ ಅರ್ಥ, ಧಾರಣ ಪೋಷಣ ಕರ್ತ ಅಂತ ಅರ್ಥ. ಮುಂದೆ ಮೃತ್ಯು ಸರ್ವರಶ್ಚಾಹಂ ಉದ್ಭವಶ್ಚ ಭವಿಷ್ಯತಾಂ, ಅದು ನೋಡ್ಬೇಕು. ಭವಿಷ್ಯತಾಂ ಅಂದ್ರೆ ಉತ್ಪತ್ಸ್ಯಮಾನಾನಾಂ, ಇನ್ನು ಮುಂದೆ ಯಾವುದು ಹುಟ್ಲಿಕ್ಕಿದೆ. ಉದ್ಭಾವಯತಿ ಇತಿ ವ್ಯುತ್ಪತ್ತಿಯ ಉದ್ಭವನಾಮ ಉದ್ಭವಸ್ಥಃ. ಆ ಉದ್ಭವದಲ್ಲಿ ಮುಂದೆ ಯಾವ್ಯಾವುದು ಹುಟ್ಲಿಕ್ಕಿದೆಯೋ ಅದರಲ್ಲಿ ಆ ಉದ್ಭವ ಎನ್ನುವುದರಲ್ಲಿ ಪರಮಾತ್ಮ ಇದ್ದು ಎಲ್ಲರನ್ನು ಕೂಡ ಹುಟ್ಟಿಸ್ತಾನೆ ಹಾಗೆಂತ. ಉತ್ಪನ್ನ ಮಾಡೋದಕ್ಕೆ ಕಾರಣವಾಗಿ ಅನೇಕ ಪದಾರ್ಥಗಳಿದೆ. ಅದರಲ್ಲಿ ಮುಖ್ಯವಾಗಿ ಪರಮಾತ್ಮನೇ ಇದ್ದು ಮುಂದೆ ಯಾವ್ಯಾವ್ದು ಹುಟ್ಟಬೇಕೋ ಅದನ್ನೆಲ್ಲ ಹುಟ್ಟಿಸ್ತಾನೆ ಅಂತ ಅರ್ಥ. ಕೀರ್ತಿ ಶ್ರೀರ್ವಾಕ್ಚ ನಾರೀಣಾಂ ಹಾಗೆಂತ. ಕೀರ್ತ್ಯತ್ವ ಆಶ್ರಯತ್ವ ವಕ್ತೃತ್ವ ಹೇತುಭಿಃ. ಕೀರ್ತಿ ಶ್ರೀರ್ವಾಕ್ನಾಮಾಸನ್ ಕೀರ್ತೌ ಶ್ರಿಯಾಂ ವಾಚಿ ಚ ಸ್ಥಿತಃ. ಕೀರ್ತಿಯಲ್ಲಿ ಶ್ರೀ ಅಂದ್ರೆ ಸಂಪತ್ತಿನಲ್ಲಿ, ವಾಕ್ ಅಂದ್ರೆ ಮಾತಿನಲ್ಲಿ ಇದ್ದು ಪರಮಾತ್ಮ ಕೀರ್ತಿ ಶ್ರೀ ವಾಕ್ ಎನ್ನುವ ಹೆಸರಿನಿಂದ ಇದ್ದು ಆ ಕೆಲಸಗಳನ್ನೆಲ್ಲ ಅಂದ್ರೆ ಕೀರ್ತಿಯನ್ನು ಕೊಡ್ತಾನೆ, ಸಂಪತ್ತನ್ನು ಕೊಡ್ತಾನೆ, ಮಾತನಾಡುವ ಶಕ್ತಿಯನ್ನು ಕೊಡ್ತಾನೆ. ಇದೆಲ್ಲವನ್ನು ಪರಮಾತ್ಮನೇ ಇದ್ದು ಕೊಡ್ತಾನೆ ಹಾಗೆ ಅಂತ. ಕೀರ್ತಿ ಕೊಡುವ ಕಾರ್ಯಗಳು ಅನೇಕ ಇದೆ. ಅದರಲ್ಲಿಲ್ಲ ಪರಮಾತ್ಮ ಇದ್ದು ನಮಗೆ ಕೊಡ್ತಾನೆ ಹಾಗೆ ಅಂತ ತಿಳ್ಕೋಬೇಕು. ಸ್ಮರಣೀಯತ್ವ ಸ್ಮೃತಿರ್ನಾಮ, ಸ್ಮರಿಸಲು ಯೋಗ್ಯನಾಗಿದ್ದಾನೆ, ಅದರಿಂದ ದೇವರನ್ನ ಸ್ಮೃತಿ ಎಂದು ಕರೀತಾರೆ. ಈ ರೀತಿಯಾಗಿ ಪರಮಾತ್ಮ ಸ್ಮೃತಿಯಲ್ಲಿ ಸ್ಮರಣೀಯ ಸ್ಮೃತಿ, ಅದನ್ನ ಸ್ಮೃತಿ ಎಂದು ಕರೀತಾರೆ. ಸ್ಮರಣೆ ಮಾಡಲು ಯೋಗ್ಯವಾದದ್ದು ಹಾಗೆ ಅಂತ. ಅದರಲ್ಲಿ ಯಾವುದು ಹಾಗೆ ಅಂದ್ರೆ ಸ್ಮೃತಿಸ್ಥಃ ಮೇಧಾ ಧೃತಿ ಕ್ಷಮಾರೂಪತ್ವ ತತ್ತನ್ನಾಮ. ಸ್ಮೃತಿಯಲ್ಲಿ ದೇವರು ಸ್ಮೃತಿ ಎನ್ನುವ ರೂಪದಿಂದ ಇದ್ದಾನೆ. ಮೇಧಾದಲ್ಲಿ ಮೇಧಾ ಎನ್ನುವ ರೂಪದಿಂದ ಇದ್ದಾನೆ. ಮೇಧ ಅಂದ್ರೆ ಕೇಳಿದ್ದನ್ನ ಧರಿಸುವ ಶಕ್ತಿ. ಅದು ಕೂಡ ದೇವರ ಅನುಗ್ರಹದಿಂದ ಅಂತ ನಾವು ತಿಳಿಬೇಕು. ಇಲ್ಲಾಂದ್ರೆ ಕೇಳಿದ್ದು ಮರ್ತೋಗ್ಬಿಡುತ್ತೆ. ಸ್ಮೃತಿ ಹಾಗೆಂದ್ರೆ ಏನೋ ಮಾತಾಡಿದ್ದು ನೋಡಿದ್ದು ನೆನಪಿಟ್ಟುಕೊಳ್ಳೋದು ಸ್ಮೃತಿ. ಮೇಧಾಶಕ್ತಿ ಹಾಗೆಂದ್ರೆ ನಾವೇನು ಗುರುಮುಖದಿಂದ ಕೇಳಿರ್ತೀವಿ ಅದನ್ನ ಧರಿಸುವ ಶಕ್ತಿ, ನೆನಪಿಟ್ಟುಕೊಳ್ಳುವ ಶಕ್ತಿ, ಅದನ್ನ ಮೇಧಾ ಅಂತ ಹೇಳ್ತಾರೆ. ಧೃತಿಯಿಂದವೂ ಕೂಡ ಅಷ್ಟೇ, ಧಾರಣೆ ಮಾಡುವುದು ಅಂದ್ರೆ ಕೇಳಿದ್ದನ್ನ ಧರಿಸುವುದು. ಮತ್ತು ಕ್ಷಮ, ಇನ್ನೊಬ್ಬರು ಮಾಡಿದ ತಪ್ಪನ್ನ ಕ್ಷಮಿಸೋದು. ಈ ಎಲ್ಲವೂ ಕೂಡ ಮೇಧ, ಧೃತಿ, ಕ್ಷಮ ಇದೆಲ್ಲವೂ ಕೂಡ ಪರಮಾತ್ಮನ ರೂಪವೇ ಆಗಿದೆ ಹಾಗೆ ಅಂತ. ಇದು ದೇವರ ಅನುಗ್ರಹದಿಂದ ಸಿಗ್ತದೆ. ಇನ್ನು ಬೃಹತ್ ಸಾಮ ತಥಾ ಸಾಮ್ನಾಂ ಗಾಯತ್ರಿ ಛಂದಸಾಮಹಂ ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಃ. ಬೃಹತ್ಸಾರತ್ವಾತ್ ಬೃಹತ್ಸಹ ಅಮೇಯತ್ವಾತ್ ಅಮಃ ಬೃಹತ್ಸಶ್ಚ ಅಸೌ
ಅವಮಶ್ಚ ಬೃಹತ್ಸಾಮಃ, ಬೃಹತ್ಸಾಮ ಅಂತ ಒಂದು ಹೆಸರು. ರತಂತರ ವೈರೂಪ ವೈರಾಜಾಶಂಕರಾದಿ ಸಾಮ್ನಾ ಮಧ್ಯೆ ತದಾಧಿಕ್ಯ ಹೇತುತೆಯ ಬೃಹತ್ಸಾಮಸ್ತಃ ಸ್ವಗಾಯಕಾನ್ ತ್ರಾತೀತಿ ವ್ಯುತ್ಪತ್ತಿಯ ಗಾಯತ್ರಿ ನಾಮ. ಮುಂದೆ ಹೋಯ್ತದು. ಸಾಮ್ನಾಂ, ಅನೇಕ ಸಾಮಗಳು ಇದೆ. ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ ಇದಲ್ವಾ. ಸಾಮವೇದದಲ್ಲಿ ಅನೇಕ ಶಾಖೆಗಳು, ಉಪಶಾಖೆಗಳು ಇದೆ. ಅದರಲ್ಲಿ ದೇವರು ಬೃಹತ್ ಸಾಮನಾಗಿ ಇದ್ದಾನೆ ಹಾಗೆಂತ ಅರ್ಥ. ಛಂದಸ್ಸು, ಅನೇಕ ಛಂದಸ್ಸು ಇದೆ. ನಾವು ಹಿಂದೆನೇ ನೋಡಿದ್ದೀವಿ, ಅನುಷ್ಟುಪ್, ತ್ರಿಷ್ಟುಪ್ ಹಾಗೆ ಅಂತ. ಅಂದರೆ ಛಂದೋಬದ್ಧವಾದ ಪದ್ಯಗಳು. ಅಂದರೆ ಒಂದು ಶ್ಲೋಕ ಅಂತ ತೆಗೆದುಕೊಂಡ್ರೆ ಅದರಲ್ಲಿ 4 ಪಾದ ಇರ್ತದೆ. ಆ ಒಂದೊಂದು ಪಾದದಲ್ಲೂ ಇಷ್ಟಿಷ್ಟು ಅಕ್ಷರಗಳು ಇರಬೇಕು ಹಾಗೆ ಅಂತ ನೋಡಿ. ಪೂಜ್ಯಾಯ ರಾಘವೇಂದ್ರಾಯ 1 ಪಾದ, ಸತ್ಯಧರ್ಮರತಾಯ ಚ 2ನೇ ಪಾದ, ಭಜತಾಂ ಕಲ್ಪವೃಕ್ಷಾಯ 3ನೇ ಪಾದ, ನಮತಾಂ ಕಾಮಧೇನವೇ 4ನೇ ಪಾದ. ಒಟ್ಟು 4 ಪಾದಗಳು ಈ ಶ್ಲೋಕದಲ್ಲಿ. ಒಂದೊಂದು ಪಾದದಲ್ಲೂ 8 ಅಕ್ಷರಗಳು ಇದೆ. ಒಟ್ಟು 32 ಅಕ್ಷರ ಇರೋದನ್ನ ಅನುಷ್ಟುಪ್ ಛಂದಸ್ಸು ಅಂತ ನಾವು ಕರಿತೀವಿ. ಆ ಥರ ಗಾಯತ್ರಿ ಹಾಗೆಂದರೆ ಅದರಲ್ಲಿ 3 ಪಾದಗಳು ಇರುತ್ತದೆ. ಒಟ್ಟು 24 ಅಕ್ಷರಗಳು ಇದ್ರೆ ಅದನ್ನ ಗಾಯತ್ರಿ ಛಂದಸ್ಸು ಅಂತ ಕರೀತಾರೆ. ಈ ರೀತಿಯಾಗಿ ಅನೇಕ ಛಂದಸ್ಸು ಇದೆ. ಗಾಯತ್ರಿ, ತ್ರಿಷ್ಟುಪ್, ಅನುಷ್ಟುಪ್ ಹಾಗೆಂತೆಲ್ಲ ಇದೆ. ಅದರ ಪೈಕಿ ನಾನು ಗಾಯತ್ರಿ ಛಂದಸ್ಸಾಗಿ ಇದ್ದೇನೆ ಅಂತ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಬೃಹತ್ ಸಾಮಯ ತಥಾ ಸಾಮ್ನಾಂ ಗಾಯತ್ರಿ ಛಂದಸಾಮಹಂ. ಇನ್ನು ಮಾಸಾನಾಂ ಮಾರ್ಗಶೀರ್ಷ, ಅನೇಕ ಮಾಸಗಳಿದೆ, 12 ತಿಂಗಳು. ಅದರಲ್ಲಿ ಶ್ರೇಷ್ಠವಾದದ್ದು ಅಂದರೆ ಮಾರ್ಗಶೀರ್ಷ ಹಾಗೆ ಅಂತ ಮುಂದೆ ಬರ್ಲಿಕ್ಕಿದೆ ನೋಡಿ. ಹತ್ರ ಬರ್ತಾ ಇದ್ದೀವಿ. ಮಾರ್ಗಶೀರ್ಷೋ ಋತೂನಾಂ ಕುಸುಮಾರಕ, ಋತುಗಳು 6 ಋತುಗಳು ಇದೆ. ವಸಂತ ಋತು, ಗ್ರೀಷ್ಮ ಇತ್ಯಾದಿಗಳು. ಅದರಲ್ಲಿ ನಾನು ವಸಂತ ಋತುವಾಗಿ ಇದ್ದೇನೆ ಹಾಗೆ ಅಂತ. ಕುಸುಮಾಕರ ನಾಮ್ನ ಅನ್ಯ ಋತುಭ್ಯ ಆದಿಕ್ಯ ಹೇತುನ ವಸಂತ ಋತುಸ್ಥಃ. ವಸಂತ ಋತು ಅಂತ ಅದೇ ವಸಂತ ಋತುದಲ್ಲಿ ನಾನಿದ್ದೇನೆ ವಿಶೇಷವಾಗಿ ಅಂತ ಅರ್ಥ. ದ್ಯೂತಂ ಚಲಯತಾಮಸ್ಮಿ ತೇಜಸ್ತೇಜಸ್ವಿನಾಮಹಂ ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವವತಾಂ ಅಹಂ. ಚಲಯತಾಂ ಕಾಪಟ್ಯಂ ಆಚರತಾಂ, ಕಪಟ ಮಾಡುವವರಲ್ಲಿ ಕ್ರೀಡಾಪರತ್ವ ಹೇತನ ದ್ಯೂತನಾಮ, ದ್ಯೂತದಲ್ಲಿ ನಾನಿದ್ದೇನೆ ಹಾಗೆ ಅಂತ. ಮೋಸ ಮಾಡುವುದರಲ್ಲೂ ಕೂಡ ನೋಡಿ, ಅಲ್ಲೂ ದೇವರು ಇರಬೇಕು. ಅದರಿಂದ ಭಾರಿ ಮೋಸವಾದ ಆಟ ಅಂದ್ರೆ ಯಾವುದು? ಜೂಜಾಟನೆ, ದ್ಯೂತ. ಕಲಿಯ ಸನ್ನಿಧಾನವೂ ಅಲ್ಲಿ ಬಂದ್ಬಿಡುತ್ತೆ. ಆ ರೀತಿಯಾಗಿ ದ್ಯೂತದಲ್ಲಿ ನಾನಿದ್ದೇನೆ ಹಾಗೆ ಅಂತ. ತೇಜಸ್ವಿನಾಮಹಂ, ಯಾವುದು ಪ್ರಕಾಶಮಾನವಾಗಿ ಇದೆಯೋ ಅದರಲ್ಲಿ ಆ ತೇಜಸ್ಸು ನಾನಾಗಿದ್ದೇನೆ ಅಂತ ತಿಳಿ ಅಂತ ಹೇಳ್ತಾನೆ. ಜಯೀನಾಂ, ಜಯರೂಪ ಸಾರಪ್ರದತ್ವ ಹೇತುನ ಜಯ ಅಸ್ಮಿ. ಜಯವನ್ನ ಕೊಡತಕ್ಕ ಪದಾರ್ಥಗಳಲ್ಲಿ ಅನೇಕ ಜಯರೂಪ ಸಾರಪ್ರದತ್ವ ಹೇತುನ, ಆ ಜಯರೂಪವಾದ ಆ ಸಾರವನ್ನ ಕೊಡೋದಕ್ಕೆ ಅನೇಕ ಕಾರಣಗಳು ಇದೆ. ಅಂದರೆ ಜಯವನ್ನ ಕೊಡೋದಕ್ಕೆ ಅನೇಕ ಕಾರಣಗಳಿದೆ. ಅದರಲ್ಲಿ ನಾನು ಜಯರೂಪವಾಗಿಯೇ ನಾನಿದ್ದೇನೆ ಹಾಗೆ ಅಂತ. ಅಂದ್ರೆ ಯಾವ್ಯಾವುದು ನಮಗೆ ಜಯವನ್ನ ತಂದುಕೊಡುತ್ತದೋ ಅದರಲ್ಲಿ ದೇವರು ಜಯರೂಪದಿಂದ ಇದ್ದಾನೆ ಅಂತ ತಿಳಿಬೇಕು. ಇನ್ನು ವ್ಯವಸಾಯ ಅಸ್ಮಿ. ವ್ಯವಸಾಯ ಅಂದ್ರೆ ಏನು? ನಿಶ್ಚಯ. ವ್ಯವಸಾಯ ರೂಪ ಸಾರಧರ್ಮದಾತ ಅಸ್ಮಿ ಇತ್ಯರ್ಥ ಜ್ಞೇಯ. ಒಂದು ಜ್ಞಾನ ಬಂತು, ಹೇಗಿರಬೇಕು? ನಿಶ್ಚಯವಾಗಿ ಇರಬೇಕು. ನಿಶ್ಚಯ ಇದೋ ಅದು ಅಂತ ಸಂಶಯ ಇರಬಾರ್ದು. ಆ ಥರ ಅದನ್ನ ವ್ಯವಸಾಯಾತ್ಮಿಕ ಬುದ್ಧಿ ಅಂತ ಕರೀತಾರೆ. ಬುದ್ಧಿ ಆ ಥರ ಇರಬೇಕು. ಆ ರೀತಿಯಾಗಿ ಆ ವ್ಯವಸಾಯ ನಿಶ್ಚಯ ಬುದ್ಧಿಯನ್ನು ತಂದುಕೊಡತಕ್ಕ ಸಾಮರ್ಥ್ಯ ಉಳ್ಳವನಾಗಿ ಪರಮಾತ್ಮ ಇದ್ದಾನೆ ಅಂತ ನಾವು ತಿಳ್ಕೋಬೇಕು. ನಿಶ್ಚಯ ಬುದ್ಧಿ ಬಂತು ಅಂದ್ರೆ ಅವನಲ್ಲಿ ಪರಮಾತ್ಮನೇ ವಿಭೂತಿ ರೂಪ ಇದೆ ಅಂತ ಚಿಂತನೆ ಮಾಡ್ರಿ ಅಂತ ಕೊಟ್ಟು. ಸತ್ವವತಾಂ, ಸತ್ವರೂಪ ಸಾರಧರ್ಮ. ಸತ್ತ ಅಂದ್ರೆ ಇರೋದು ಅಂತ ಅರ್ಥ. ಇರೋದಕ್ಕೆ ಆ ಒಂದು ಧರ್ಮವನ್ನ ಎಲ್ಲ ಪದಾರ್ಥಗಳಲ್ಲಿ, ಎಲ್ಲ ಪದಾರ್ಥ ಇರಬೇಕಲ್ಲ ಫಸ್ಟ್. ಆ ಇರೋದು ಎಂಬ ಅದಕ್ಕಾಗಿ ಪರಮಾತ್ಮ ಎಲ್ಲರಲ್ಲೂ ಕೂಡ ಆ ಸತ್ವವತಾಂ, ಆ ಸತ್ವ ಎನ್ನತಕ್ಕ ರೂಪದಲ್ಲಿ ಪರಮಾತ್ಮ ಇದ್ದಾನೆ ಅಂತ.
ವೃಷ್ಣೀನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯಃ ಮುನೀನಾಮಪ್ಯಹಂ ವ್ಯಾಸಃ ಕವೀನಾಂ ಉಶನಾ ಕವಿಃ. ವೃಷ್ಣೀನಾಂ ವಾಸುದೇವೋಸ್ಮಿ. ಇನ್ನು ವೃಷ್ಣಿ ಕುಲದಲ್ಲಿ ಯಾದವರಲ್ಲಿ ಅನೇಕ ಜನ ಇದ್ದಾರೆ. ಅವರಲ್ಲಿ ಯಾರು ಹಾಗೆಂದ್ರೆ ಪ್ರತ್ಯಕ್ಷ ರೂಪ ಇದು ವಾಸುದೇವ, ಕೃಷ್ಣನಾಗಿ ನಾನೇ ಇದ್ದೇನೆ ಹಾಗೆ ಅಂತ. ಇನ್ನು ಪಾಂಡವರಲ್ಲಿ ಪಾಂಡವಾನ ಧನಂಜಯ, ಅರ್ಜುನನಲ್ಲಿ ಅವನ ವಿಶೇಷ ರೂಪ ಇದೆ ಅಂತ ಹೇಳ್ತಾರೆ. ಮುನೀನಾಮಪ್ಯಹಂ ವ್ಯಾಸಃ, ಮುನಿಗಳು, ಅವರಲ್ಲಿ ಅನೇಕ ಮುನಿಗಳು ಇದ್ದಾರೆ, ಅವರಲ್ಲಿ ನಾನು ವೇದವ್ಯಾಸ ರೂಪದಲ್ಲಿ ಇದ್ದೇನೆ ಹಾಗೆ ಅಂತ. ಕವೀನಾಂ ಉಶನಾ ಕವಿಃ. ಕವಿ ಅಂದ್ರೆ ಜ್ಞಾನಿಗಳು ಅಂತ ಅರ್ಥ. ಉಷ ಇಚ್ಛಾಯಾಂ ಇತಿ ಧಾತೋಃ ಉಶನ ಕವಿ ಉಶನಸಿ, ಉಶನಸ್ ಎನ್ನುವ ಆ ಕವಿಯಲ್ಲಿ ನಾನು ಇದ್ದೇನೆ ಹಾಗೆ ಅಂತ ಒಟ್ಟು. ಸಂಖ್ಯಾವಾನ್ ಪಂಡಿತಃ ಕವಿ ಇತ್ಯಮರಃ ಅಂತ ಬರೀತಾರೆ ನೋಡಿ. ಕವಿ ಅಂದ್ರೆ ಪಂಡಿತರ ಅಂತ ಅರ್ಥ. ಆ ಪಂಡಿತರಲ್ಲಿ ನಾನು ಉಶನಾ ಎನ್ನುವವರಾಗಿ ನಾನಿದ್ದೇನೆ ಹಾಗೆ ಅಂತ. ಉಶನಸಿ ಕವೌ ಸ್ಥಿತಃ ಇತ್ಯರ್ಥ. ಉಶನಸ್ ಎನ್ನುವ ಕವಿಯಲ್ಲಿ ನಾನು ಇದ್ದೇನೆ ಅಂತ ಒಟ್ಟು. ಅವರು ಯಾರು ಆಚಾರ್ಯ ಉಶನಂಬರು? ಉಶನಾಂಗಂದ್ರೆ ಅದೇ ನೇಮ್ ಆಫ್ ಅ ಪರ್ಸನ್ ಆಚಾರ್ಯ. ಹೌದು, ಉಶನಸ್ ಅಂತ ಒಬ್ರು ಕವಿ, ಜ್ಞಾನಿಗಳ ಹೆಸರು. ನೋಡಿ ಹೇಳ್ತೀನಿ ಅದನ್ನು. ಓಕೆ ಸರ್, ನೋ ಪ್ರಾಬ್ಲಮ್. ಇವರು ಯಾಕೆ ಬರೀತಾರೆ ನೋಡಿ, ಉಶನ ಅಂದ್ರೆ ಶುಕ್ರಾಚಾರ್ಯರು ಅಂತ ಬರೆದಿದ್ದಾರೆ ಇವರು. ದೈತ್ಯರ ಗುರುಗಳಿದ್ದಾರಲ್ವಾ, ಶುಕ್ರಾಚಾರ್ಯರು. ಶುಕ್ರಾಚಾರ್ಯರು ಅವರು ಉಶನಸ್ ಅಂತ ಅವರಿಗೆ, ಉಶನ ಅಂತ ಅವರಿಗೆ ಹೆಸರು. ಅವರು ಪಂಡಿತರಲ್ಲಿ ಶ್ರೇಷ್ಠರು ಹಾಗೆ ಅಂತ. ದಂಡೋ ದಮಯತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ. ದಮಯತಾಂ ಹಾಗೆಂದ್ರೆ ದಂಡಂ ಕುರ್ವತಾಂ, ದಂಡನ ಹೇತುನ, ದಂಡನೆ ಕೊಡುವವರಲ್ಲಿ ದಂಡರೂಪ ಧರ್ಮಧಾತ ಅಸ್ಮಿ ಅರ್ಥ. ಆ ದಂಡರೂಪವನ್ನು ಕೊಡತಕ್ಕ ಆ ಧರ್ಮವನ್ನ, ಆ ದಂಡರೂಪ ಕೊಡುವ ಧರ್ಮ ರೂಪದಲ್ಲಿ ನಾನಿದ್ದೇನೆ ಹಾಗೆ ಅಂತ ಅರ್ಥ. ದಂಡ ಎನ್ನುವ ಹೆಸರಿನಿಂದ ನಾನಿದ್ದೇನೆ. ಯಾರಲ್ಲಿ? ಯಾರ್ಯಾರು ದಂಡನ ಕೊಡ್ತಾರೋ ಅವರಲ್ಲಿ ಅಂತ ಅರ್ಥ. ನೀತಿರಸ್ಮಿ ಜಿಗೀಷತಾಂ, ಜಿಗೀಷತಾಂ ನೀತಿ ಅಸ್ಮಿ, ನೀತಿ ರೂಪ ಸಾರಪ್ರದ ಅಸ್ಮಿ. ಯಾರು ನೀತಿಯನ್ನ ತಿಳಿದಿದ್ದಾರೆ ಅವರಲ್ಲಿ ನಾನು ಆ ನೀತಿ ರೂಪವಾದ ಸಾರಪ್ರದನಾಗಿ ನಾನು ಇದ್ದೇನೆ ಅಂತ ತಿಳಿಯಿರಿ ಅಂತ ಒಟ್ಟು. ನೀತಿರಸ್ಮಿ ಜಿಗೀಷತಾಂ. ಅಂದ್ರೆ ಜಿಗೀಷತಾಂ ಅಂದ್ರೆ ಜೇತುಂ ಇಚ್ಛತಾಂ, ಗೆಲ್ಲಬೇಕು ಅಂತ, ಗೆಲ್ಲಬೇಕು ಅಂತ ಯಾರಿಗೆ ಇಚ್ಛೆ ಇರುತ್ತದೆ ಅವರಲ್ಲಿ ಅಂತ ಅರ್ಥ. ಜಿಗೀಷತಾಂ ನೀತಿ ಅಸ್ಮಿ, ನೀತಿ ರೂಪ ಸಾರಪ್ರದ ಅಸ್ಮಿ ಹಾಗೆ.
ಯಾಕಂದ್ರೆ ಗೆಲ್ಲೋದು ಅಂದ್ರೆ ಅದು ಹೇಗಿರಬೇಕು, ಅದು ಗೆಲ್ಲುವವರಿಗೆ ಇರಬೇಕಾದ್ದು ನೀತಿಯಿಂದ ಗೆಲ್ಲಬೇಕು. ಸಂಪಾದನೆ ಮಾಡೋದಾಗಲಿ ಗೆಲ್ಲೋದಾಗಲಿ ಆ ಧರ್ಮದ ಚೌಕಟ್ಟಿನಲ್ಲಿ ಇರಬೇಕು. ನೀತಿವಂತರಾಗಿ ನಾವಿರಬೇಕು, ನ್ಯಾಯವಂತರಾಗಿ ಇರಬೇಕು. ನ್ಯಾಯ ಮೀರಿ ಅಂದ್ರೆ ಅನ್ಯಾಯ ಮಾರ್ಗದಲ್ಲಿ ಇರಬಾರದು ಅಂತ ಒಟ್ಟರ್ಥ. ಅನ್ಯಾಯ ಮಾರ್ಗದಲ್ಲಿ ಮಾಡಿದರೆ ದೇವರ ಅಲ್ಲಿ ಇರೋದಿಲ್ಲ, ದುಷ್ಟರ ಸನ್ನಿಧಾನ ಇರುತ್ತದೆ. ದೇವರ ಸನ್ನಿಧಾನ ಇರಬೇಕು ಅಂದ್ರೆ ನೀತಿವಂತರಾಗಿ ನಾವು ಜಯಶೀಲರಾಗಬೇಕು. ಮೌನಂಚ ಅಸ್ಮಿ ಗುಹ್ಯಾನಾಂ. ಗುಹ್ಯ ಅಂದ್ರೆ ಗೋಪನೀಯವಾದದ್ದು, ರಹಸ್ಯವಾದದ್ದು ಅಂತ. ಅವುಗಳಲ್ಲಿ ನಾನು ಮೌನವಾಗಿದ್ದೇನೆ ಹಾಗೆ ಅಂತ ಹೇಳ್ತಾನೆ. ಮುನೀನಾಂ ಇದಂ ಮೌನಂ ಶಬ್ದ ಸ್ವಭಾವ ನಪುಂಸಕತ ಮುನಿ ಸಂಬಂಧಿತೆಯ ಮೌನನಾಮ ಮೌನಸ್ಥಃ. ಮುನಿಗಳು ಅಂತ ಕರಿತೀವಿ. ಮುನಿಗಳು ಅಂದ್ರೆ ಏನು? ಮೌನವಾಗಿ ಇರುವವರನ್ನೇ ಮುನಿ ಅಂತ ಕರೆಯೋದು. ಅಂದರೆ ಹೆಚ್ಚು ಮಾತನಾಡುವುದಲ್ಲ, ಪರಮಾತ್ಮನ ಚಿಂತನೆಯಲ್ಲೇ ಇರ್ತಾರೆ, ಪರಮಾತ್ಮನ ಪಾಠ ಪ್ರವಚನಗಳನ್ನ ಮಾಡ್ತಾ ಇರ್ತಾರೆ, ಮಾತಾಡ್ತಾರೆ, ದೇವರ ವಿಚಾರವಾಗಿ ಮಾತಾಡ್ತಾರೆ ಹೊರತು ಲೌಕಿಕವಾದ ವಿಷಯದ ಬಗ್ಗೆ ಅವರು ಮಾತೇ ಆಡೋದಿಲ್ಲ. ಅಂಥವರನ್ನ ಮುನಿ ಅಂತ ಕರಿತೀವಿ. ಆ ಮೌನ ಉಳ್ಳವರಾದ್ದರಿಂದ ಅವ್ರನ್ನ ಮುನಿಗಳು ಅಂತ ಕರಿತೀವಿ. ಮುನಿ ಸಂಬಂಧಿತೆಯ ಮೌನ ನಾಮ ಮೌನಸ್ಥಃ. ಆ ರೀತಿಯಾಗಿ ರಹಸ್ಯವಾದದರಲ್ಲಿ ನಾನು ಏನಾಗಿದ್ದೇನೆ? ಮೌನವಾಗಿದ್ದೇನೆ. ಹಾಗೆ ಮೌನ ಎನ್ನುವ ರೂಪದಲ್ಲಿ ನಾನಿದ್ದೇನೆ ಅಂತ ಅರ್ಥ. ಅಂದ್ರೆ ಏನರ್ಥ? ರಹಸ್ಯವಾಗಿ ಇರಬೇಕು ಅಂದ್ರೆ ಏನು? ಹೆಚ್ಚು ಮಾತಾಡಬಾರ್ದು. ಮಾತಾಡಿದ್ರೆ ಸೀಕ್ರೆಟ್ ಎಲ್ಲ ಹೊರಗೆ ಬಂದ್ಬಿಡುತ್ತದೆ ಅಂತ ಅರ್ಥ. ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಂ ಅಹಂ. ಜ್ಞಾನವತಾಂ ಜ್ಞಾನಕ್ಕೆ ಸಾರದಃ ಅಹಂ. ಜ್ಞಾನ ಎನ್ನುವ ಸಾರವನ್ನು ಕೊಡುವವನಾಗಿ ನಾನು ಇದ್ದೇನೆ. ಯಾರು ಜ್ಞಾನವನ್ನು ಪಡೆದಿದ್ದಾರೆ ಅವರಿಗೆ ಆ ಜ್ಞಾನವನ್ನು ಕೊಡತಕ್ಕವನಾಗಿ ನಾನು ಇದ್ದೇನೆ ಅಂತ ತಿಳಿ. ಅಂದ್ರೆ ನಮಗೆ ಜ್ಞಾನ ಬರೋದೆಲ್ಲ ಪರಮಾತ್ಮನ ವಿಶೇಷ ಸನ್ನಿಧಾನದಿಂದ. ವಿಭೂತಿ ರೂಪ ವಿಶೇಷವಾಗಿ ಇದ್ದಷ್ಟು ಜ್ಞಾನಗಳು ಹೆಚ್ಚಾಗಿ ಇರುತ್ತವೆ ಅಂತ. ಯಾಕೆ? ಪರಮಾತ್ಮ ಸ್ವಯಂ ಜ್ಞಾನ ರೂಪ. ಸ್ವಯಂಕ್ಕೆ ಜ್ಞಾನ ರೂಪತ್ವೇನ ಜ್ಞಾನನಾಮ. ಹಾಗೆ ಅಂತ ಜ್ಞಾನ ರೂಪದಿಂದಲೇ ದೇವರು ಬರ್ತಾನೆ, ಸನ್ನಿಧಾನ ಜಾಸ್ತಿ ಆಗ್ತಾ ಹೋಗ್ತದೆ. ಆಚಾರ್ಯರಲ್ಲಿ ಜ್ಞಾನ ರೂಪದಿಂದ ದೇವರ ವಿಶೇಷ ವಿಭೂತಿ ರೂಪ ಇದೆ. ಅದರಿಂದ ಪೂರ್ಣ ಪ್ರಜ್ಞರು ಅಂತ ಅವರು ವಿಶಿಷ್ಟರಾದ ಅವರಲ್ಲಿ ನಾವು ಕಾಣಬಹುದು. ಆ ಮಧ್ವಾಚಾರ್ಯರು ಆ ಪರಂಪರೆಯಲ್ಲಿ ಬಂದವರಲ್ಲಿ ಪರಮಾತ್ಮನ ವಿಶೇಷವಾದ ಈ ವಿಭೂತಿ ರೂಪನ ನಾವು ಕಾಣಬಹುದು. ಅದಕ್ಕೆ ಅಷ್ಟೊಂದು ಜ್ಞಾನವಂತರಾಗಿ ಅವರು ಇದ್ದಾರೆ ಅಂತ ಅರ್ಥ. ಇಲ್ಲಿ ರಾಯರು ಒಂದು ವಿಶೇಷವನ್ನ ತಿಳಿಸ್ತಾ ಇದ್ದಾರೆ. ಅಂದ್ರೆ ಸಜಾತೀಯ ವಿಜಾತೀಯವಾದದ್ದು ಹಾಗೆಂತ ಎರಡು ಗುಂಪು ಮಾಡ್ತಾರೆ. ತಮ್ಮ ಜಾತಿಯಲ್ಲಿ ಶ್ರೇಷ್ಠವಾದದ್ದು ಅಂತ ಕೆಲವು ಕಡೆ ಅರ್ಥ ಬರುತ್ತದೆ. ಬೇರೆ ಜಾತಿಯ ಪದಾರ್ಥಗಳನ್ನು ಕಂಪೇರ್ ಮಾಡಿದಾಗ ಇವರು ಶ್ರೇಷ್ಠರು ಹಾಗೆ ಎಂಬ ಒಂದು ಅರ್ಥ ಬರುತ್ತದೆ. ಅದಕ್ಕೆ ನೋಡಿ ಕೆಲವು ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ. ತೇಷಾಂ ವಾಸವ ಉಷಣ ಧನಂಜಯ ಯಜ್ಞ ವಜ್ರ ಸಾಮವೇದಾನ ಸಜಾತೀಯ ಏಕದೇಶಾಧಿಕ್ಯದಂ ವಿಭೂತಿ ರೂಪಂ ಉಕ್ತಂ. ವಾಸವ ಅಂದ್ರೆ ಇಂದ್ರ, ಉಷಣ ಹಾಗೆಂದ್ರೆ ಉಷಣ ಅಂತ ಋಷಿ ಕವಿಗಳು ನೋಡಿದೀವಲ್ಲ, ಧನಂಜಯ ಮತ್ತೆ ಯಜ್ಞ ಮತ್ತು ವಜ್ರ, ಆಯುಧಗಳಲ್ಲಿ ವಜ್ರ, ವೇದಗಳಲ್ಲಿ ಸಾಮವೇದ ಹಾಗೆ ಅಂತಲ್ಲ. ಸಜಾತೀಯ ಏಕದೇಶಾಧಿಕ್ಯದಂ, ತಮ್ಮ ಸಜಾತೀಯವಾದ
ಪದಾರ್ಥಗಳಲ್ಲಿ ಇದು ಆಧಿಕ್ಯವನ್ನು ಹೊಂದಿದೆ ಅಂತ ಅರ್ಥ. ಅದು ಪರಮಾತ್ಮನ ವಿಭೂತಿ ರೂಪದಿಂದ. ತೇಷಾಂ ಸಜಾತೀಯ ಸರ್ವಶ್ರೇಷ್ಠ್ಯಾಭಾವಾತ್ ದೇವೇಶು ಕವಿತ್ವಾದಿ ಗುಣೇಶು ಚ ಬ್ರಹ್ಮಣಃ. ಇನ್ನು ಕವಿಗಳು ಅಂತ ತೆಗೆದುಕೊಂಡ್ಬಿಟ್ರೆ ಅಲ್ಲ, ಬ್ರಹ್ಮದೇವರು ಮಹಾಜ್ಞಾನಿಗಳು, ವಾಯುದೇವರು ಜ್ಞಾನಿಗಳು ಹಾಗೆ ಅಂತೆಲ್ಲ ಹೇಳಬೇಕಾಗಿತ್ತಲ್ವಾ. ಆದರೆ ಕವಿಗಳಲ್ಲಿ ಶುಕ್ರಾಚಾರ್ಯರು ಅಂದ್ರೆ ಉಷನಸ್ ಹಾಗೆ ಅಂತ ಹೇಳಿದ್ರಲ್ವಾ, ಅದು ಹೆಂಗ್ ಕೂಡ್ತದೆ ಹಾಗೆ ಅಂತೆಲ್ಲ ಪ್ರಶ್ನೆ ಬಂದ್ರೆ ಅದಕ್ಕೆ ತಮ್ಮ ಜಾತಿಯಲ್ಲಿ ಅವರು ಶ್ರೇಷ್ಠರು ಅಂತ ಅರ್ಥ. ಬೇರೆಯವ್ರನ್ನ ಕಂಪೇರ್ ಮಾಡಿದಾಗ ಬ್ರಹ್ಮದೇವರೇ ಶ್ರೇಷ್ಠ, ಯಾಕಂದ್ರೆ ಜಗದ್ಗುರುಗಳು ಅಂತ ಆಯ್ಕೆ ಮಾಡಿದ್ದು ಅವರನ್ನೇ. ಅದರಿಂದ ಅಲ್ಲಿ ಹೆಂಗ್ ಅರ್ಥ ಮಾಡ್ಕೋಬೇಕು, ತಮ್ಮ ಜಾತಿಯರಲ್ಲಿ ಅವರು ಶ್ರೇಷ್ಠರು ಹಾಗೆ ಅಂತ. ಅದೇ ರೀತಿಯಾಗಿ ಪಾರ್ಥೇಶು ಪಾಂಡವರಲ್ಲಿ ಯಾರು ಶ್ರೇಷ್ಠ ಹಾಗೆಂದ್ರೆ ಧನಂಜಯ ಅಂತ ಬಂತು. ವೃಷ್ಣಿಷು ವಾಸುದೇವ ಸರಿ ಇದೆ, ಅಂದ್ರೆ ಯಾದವರಲ್ಲಿ ವಾಸುದೇವ ಅಂದ್ರೆ ಕೃಷ್ಣ ಶ್ರೇಷ್ಠ, ಸ್ವತಃ ತಾನೇ ಅದು. ಆದರೆ ಪಾಂಡವರಲ್ಲಿ ಧನಂಜಯ ಹಾಗೆ ಅಂದ್ರೆ ಅದು ಹೆಂಗ್ ಕೂಡ್ತದೆ, ಭೀಮಸೇನ ದೇವರಲ್ವಾ ಹಾಗೆ ಅಂದ್ರೆ ಅದಕ್ಕೆ ಹೇಳ್ತಾರೆ ಪಾರ್ಥೇಶು ಭೀಮಸ್ಯ. ಯದ್ಯಪಿ ಪಾಂಡವರಲ್ಲಿ ಆಧಿಕ್ಯ ಇರೋದು ಭೀಮನಲ್ಲಿ, ಭೀಮನನ್ನ ಬಿಟ್ಟು ಅಂತ ಉಳಿದವರಲ್ಲಿ ಅರ್ಜುನ ಶ್ರೇಷ್ಠ ಅಂತ ಒಟ್ಟು. ಇನ್ನು ಯಜ್ಞದಲ್ಲಿ ಶುಕ್ರಾಚಾರ್ಯರು ಬ್ರಾಹ್ಮಣರಲ್ವಾ? ಹೌದು, ಬ್ರಾಹ್ಮಣ. ಅವ್ರು ಹೆಂಗ ದೈತ್ಯರು ಕಡೆ ಹೋಗಿದ್ರು, ಹೆಂಗ ಅವರು ದೈತ್ಯ ಕುಲನಲ್ಲಿ ಇರೋರು ಶ್ರೇಷ್ಠರಾಗ್ಬೇಕು ಹಂಗ ಅವ್ರನಲ್ಲಿ ಹಂಗಿಲ್ಲ. ಇಲ್ಲ ಇಲ್ಲ ಹಂಗಿಲ್ಲ, ದೈತ್ಯರಲ್ಲಿ ಶ್ರೇಷ್ಠ ಅವ್ರು ದೈತ್ಯರ ಅಲ್ವೇ ಇಲ್ಲ, ಅವರು ಋಷಿಗಳು. ಇಲ್ಲ, ಇಲ್ಲಿ ಅದು ಹೇಳಿದ್ದು ಕ್ವಿಹಿ ಅಂತ, ಅದೇ ಪಂಡಿತರಲ್ಲಿ ಯಾರು ಶ್ರೇಷ್ಠರು ಹಾಗೆ ಅಂತ. ಪಂಡಿತರಲ್ಲಿ ಇಲ್ಲಿ ಯಜ್ಞದಲ್ಲಿ ಜಪಯಜ್ಞ ಶ್ರೇಷ್ಠ ಅಂತ ಪರಮಾತ್ಮ ಹೇಳಿದ್ದು. ಆದರೆ ಜಪೋಸ್ಮಿ ಅಂತ ಹೇಳಿದ್ದಾನೆ. ಆದರೆ ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಯಾವುದು, ಜ್ಞಾನಯಜ್ಞ ಅಂತ ಒಂದಿದೆ. ಅಂದ್ರೆ ಜ್ಞಾನಯಜ್ಞ ಬಿಟ್ಟು ಉಳಿದದರಲ್ಲಿ ಜಪಯಜ್ಞ ಶ್ರೇಷ್ಠ ಹಾಗೆ ಅಂತ. ಅದೇ ತರ ಆಯುಧದಲ್ಲಿ ವಜ್ರಾಯುಧ ಶ್ರೇಷ್ಠ ಹಾಗೆ ಅಂತ ಹೇಳಿದ್ದಾನೆ, ವಿಭೂತಿ ರೂಪದಲ್ಲಿ ಇದೆ ಹಾಗೆ ಅಂತ. ಆದರೆ ವಾಸ್ತವಿಕವಾಗಿ ಆಯುಧದಲ್ಲಿ ಶ್ರೇಷ್ಠ ಅಂದ್ರೆ ಯಾವುದು, ಚಕ್ರಾಯುಧ. ದೇವರ ಕೈಯಲ್ಲಿ ಚಕ್ರವನ್ನು ಇಟ್ಕೊಂಡಿದ್ದಾನೆ, ಚಕ್ರಾಯುಧ ಶ್ರೇಷ್ಠ. ಚಕ್ರಾಯುಧವನ್ನು ಬಿಟ್ಟು ಉಳಿದ ಆಯುಧದಲ್ಲಿ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದೇ ತರ ವೇದದಲ್ಲಿ ಸಾಮವೇದ ಅಂತ, ಅಂದ್ರೆ ವೇದದಲ್ಲಿ ಸಾಮವೇದ ಋಗ್ವೇದ ಅಲ್ಲವಾ ಹಾಗೆ ಅಂದ್ರೆ ಋಗ್ವೇದವನ್ನ ಬಿಟ್ಟು ಹಾಗೆ ಅಂತ ಅರ್ಥ ಮಾಡ್ಕೋಬೇಕು. ಕೆಲವೊಮ್ಮೆ ಆ ಜಾತಿಯಲ್ಲೇ ಶ್ರೇಷ್ಠವಾದದ್ದನ್ನ ಹೇಳಿದ್ದಾನೆ, ಕೆಲವೊಮ್ಮೆ ಬೇರೆ ಜಾತಿ ಸಜಾತಿಯ ವಿಜಾತೀಯವಾದದ್ರಲ್ಲಿ ಯಾವುದು ಶ್ರೇಷ್ಠವಾದದ್ದು ಅಂತ ಹೇಳಿದ್ದಾನೆ. ಕೆಲವೊಮ್ಮೆ ಒಂದೇ ಜಾತಿಯಲ್ಲೇ ಇದ್ದರೂ ಕೂಡ ಅದರಲ್ಲಿ ಕೆಲವು ಪದಾರ್ಥಗಳನ್ನ ಬಿಟ್ಟು ಉಳಿದದ್ರಲ್ಲಿ ಶ್ರೇಷ್ಠವಾದದ್ದು ಯಾವುದು ಅಂತ ಇಷ್ಟು ಪಟ್ಟಿ ಮಾಡಿದ್ದಾನೆ. ಅದರಿಂದ ಇದು ನಮಗೆ ವ್ಯಾಖ್ಯಾನ ಇಲ್ಲದೆ ಹೋದ್ರೆ ಈ ಭಗವದ್ಗೀತೆ ತುಂಬಾ ಗೊಂದಲ. ಈ ಒಂದು ಭಾಗವನ್ನು ಹೇಗೆ ಅರ್ಥ ಮಾಡಿಕೊಳ್ಳೋದು ಹಾಗೆ ಅಂತ ತೊಂದರೆ ಆಗ್ತಾ ಇತ್ತು. ಅದನ್ನ ಆಚಾರ್ಯರು ತಿಳಿಸಿದ್ದಾರೆ, ಅದನ್ನ ರಾಯರಲ್ಲಿ ಕೂಡ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನಾವು ಅರ್ಥ ಮಾಡ್ಕೋಬೇಕು ಹಾಗೆ. ಹೆಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ ನ ತದಸ್ತಿ ವಿನಾ ಯತ್ಸ್ಯ ಮಯಾ ಭೂತಂ ಚರಾಚರಂ. ಸರ್ವಭೂತಾನಾಂ ಬೀಜಂ, ಎಲ್ಲ ಭೂತಗಳಿಗೂ ಕೂಡ ಪ್ರಾಣಿಗಳಿಗೂ ಕೂಡ ಬೀಜವಾಗಿ ನಾನಿದ್ದೇನೆ, ಕಾರಣವಾಗಿ ತದಪ್ಯಹಮೇವ, ನಾನೇ ಆಗಿದ್ದೇನೆ ಹಾಗೆ ಅಂತ. ಯದಿ ಜ್ಯೋತಿರಾದಿಷು ಖ್ಯಾದೀನಾ ಬೀಜಂ ಅಂದ್ರೆ ಕಾರಣಂ, ತದಪಿ ಅಹಮೇವ ಶ್ರೇಷ್ಠ್ಯದತ್ವೇನ, ನಾನು ಶ್ರೇಷ್ಠನಾಗಿರುವುದರಿಂದ ನಾನೇ ಎಲ್ಲದಕ್ಕೂ ಕಾರಣ. ಭಗವತಃ ಸರ್ವಗತತ್ವಂ ಕುತಃ ಮಾನಾತ್,
ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಹಾಗೆ ಅಂತ ಹೇಗೆ ತಿಳಿಯೋದು? ಹಾಗೆಂದ್ರೆ ಅದಕ್ಕೆ ಪರಮಾತ್ಮ ಹೇಳ್ತಾ ಇದ್ದಾನೆ, ಮಯಾ ವಿನಾ ಯದ್ಭೂತಂ ಸ್ಯಾತ್ ತತ್ ಚರಾಚರಂ ನಾಸ್ತಿ. ನೋಡಪ್ಪ, ಈ ಚರಾಚರ ಇದೆ, ಹೇಗೆ ನನ್ನನ್ನು ತಿಳಿಯೋದು ಅಂದ್ರೆ ಈ ಚರಾಚರ ಇರೋದೇ ಸಾಕ್ಷಿ ಅಂತಾನೆ. ಈ ಚರಾಚರ ಇರೋದಕ್ಕೆ ಏನ್ ಕಾರಣ? ನಾನಿದ್ದದ್ದಕ್ಕೆ ಕಾರಣ ಅಂತಾನೆ ಪರಮಾತ್ಮ. ನಾನಿಲ್ಲದೆ ಹೋದ್ರೆ ಈ ಚರಾಚರನೇ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಈ ಜಗತ್ತೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತಿದೆ ಹಾಗೆಂದ್ರೆ ಏನರ್ಥ? ನಾನಿದ್ದೇನೆ, ನಾನು ರಕ್ಷಣೆ ಮಾಡ್ತಾ ಇದ್ದೀನಿ, ಅದರಿಂದಲೇ ಇದು ಇರ್ಲಿಕ್ಕೆ ಸಾಧ್ಯ ಹಾಗೆ ಅಂತ. ಎಷ್ಟು ಚಂದ ಇದು ನೋಡಿ. ಮಯಾ ವಿನಾ ಯದ್ಭೂತಂ ಸ್ಯಾತ್ ತತ್ ಚರಾಚರಂ ನಾಸ್ತಿ. ಯತಃ ಯಾವ ಕಾರಣದಿಂದ ಈ ರೀತಿಯೋ ಅತಃ ಅಹಂ ಸರ್ವತ್ರ ಸ್ಥಿತಃ ಇತ್ಯರ್ಥ. ಆ ಕಾರಣದಿಂದ ನಾನು ಎಲ್ಲ ಕಡೆ ಇದ್ದೇನೆ ಅಂತ ತಿಳಿ. ಪದಾರ್ಥಗಳು ಇದೆ ಹಾಗೆಂದ್ರೆ ಏನರ್ಥ? ಪರಮಾತ್ಮ ಇದ್ದಾನೆ, ಅದರಿಂದ ಪದಾರ್ಥ ಇದೆ. ಈಗ ನಾವೆಲ್ಲ ಇದ್ದೀವಿ ಹಾಗೆಂದ್ರೆ ಪರಮಾತ್ಮ ಆ ಒಂದು ರೂಪದಿಂದ ಇದ್ದಾನೆ, ಅದರಿಂದ ವಿಶ್ವ ತೈಜಸ ಪ್ರಾಜ್ಞ ಎನ್ನುವ ರೂಪದಿಂದ ಇದ್ದಾನೆ, ಅದರಿಂದ ನಾವು ಬದುಕಿದ್ದೀವಿ, ನಿದ್ದೆ ಮಾಡ್ತೀವಿ, ಕನಸು ಕಾಣ್ತೀವಿ. ದೇವರು ಆ ರೂಪದಿಂದ ಹೊರಟೋದ, ನಾವು ಮೃತರಾಗ್ತೀವಿ ಹಾಗೆ ಅಂತ. ಈ ದೇಹ ಮೃತವಾಗ್ತದೆ ಒಟ್ಟು. ಅದರಿಂದ ಈ ಎಲ್ಲ ಬದುಕಿದೆ, ಚರಾಚರ ಇದೆ, ಬದುಕಿದೆ ಹಾಗೆಂದ್ರೆ ಏನರ್ಥ? ಪರಮಾತ್ಮ ಆ ರೂಪದಿಂದ ಇದ್ದಾನೆ ಎಂಬುದೇ ನಾನಿರೋದಕ್ಕೆ ಸಾಕ್ಷಿ ಅಂತ ತಿಳಿ ಅಂತ. ಯದ್ವಾ ರವಿ ಪ್ರಭೃತಿಷು ಸ್ರೈಟ್ಯದತ್ವೇನ ತವ ಸನ್ನಿಧೌ ಉಕ್ತೆ ಜ್ಯೋತಿರಾದಿಷು ನ ಇತಿ ಪ್ರಾಪ್ತಂ ಅತಃ ಸರ್ವತ್ರ ಅಹಮಸ್ಮಿ ಇತಿ ವ್ಯತಿರೇಕಂ ಮುಖೇನ. ಅಲ್ಲ, ಪ್ರಕಾಶಮಾನವಾದದಲ್ಲಿ ನೀನು ಸೂರ್ಯ ಅಂತ ಹೇಳಿದಿ, ಹಾಗೆಂದ್ರೆ ಸೂರ್ಯನಲ್ಲಿ ಮಾತ್ರ ನಿನ್ನ ಸನ್ನಿಧಾನ ಇದೆ, ಅಗ್ನಿ ನಕ್ಷತ್ರ ಮುಂತಾದವುಗಳಲ್ಲಿ ನಿನ್ನ ಸನ್ನಿಧಾನ ಇಲ್ಲವಾ ಹಾಗೆ ಅಂತ ಕೇಳಿದರೆ ಹಾಗರ್ಥ ಇಲ್ಲ. ಅದಕ್ಕೆ ಎಲ್ಲದರಲ್ಲೂ ನಾನು, ಅದಕ್ಕೆ ಮೊದಲೇ ಪರಮಾತ್ಮ ಹೇಳಿದ, ಎಲ್ಲದರಲ್ಲೂ ನಾನು ಇದ್ದೇ ಇದ್ದೇನೆ, ನಾನು ಇರೋದ್ರಿಂದಲೇ ಎಲ್ಲ ಪದಾರ್ಥಗಳು ಇದೆ, ಆ ಪದಾರ್ಥಗಳ ಗುಣಧರ್ಮಗಳು ಇದೆ. ಆದರೆ ಅದರಲ್ಲಿ ಒಂದು ಶ್ರೇಷ್ಠತೆ ಇದೆ, ಆ ಜಾತಿಯಲ್ಲಿ ಒಂದೊಂದು ಶ್ರೇಷ್ಠತೆ ಇದೆ, ಆ ಶ್ರೇಷ್ಠತೆಯನ್ನು ಮಾತ್ರ ನಾನು ಇಲ್ಲಿ ಹೇಳಿದ್ದು ಹಾಗೆ ಅಂತ. ಒಟ್ಟು ನಾನು ಇಲ್ಲದೇ ಇದ್ರೆ ಈ ಜಗತ್ತಿನಲ್ಲಿ ಇರ್ಲಿಕ್ಕೂ ಸಾಧ್ಯ ಇಲ್ಲ, ಕೆಲವು ಪದಾರ್ಥಗಳು ಶ್ರೇಷ್ಠವಾಗಿ ಇರ್ಲಿಕ್ಕೂ ಸಾಧ್ಯ ಇಲ್ಲ. ಎರಡು ಆಸ್ಪೆಕ್ಟ್ ಇದೆ ಅಲ್ಲಿ, ಸರಿಯಾಗಿ ತಿಳ್ಕೋಬೇಕು ಅಂತ ಪರಮಾತ್ಮ ಇದನ್ನು ಹೇಳ್ತಾ ಇದ್ದಾನೆ. ದೇವರು ಎಲ್ಲ ಕಡೆ ಇದ್ದಾನೆ, ಎಲ್ಲ ಪದಾರ್ಥದಲ್ಲೂ, ಎಲ್ಲ ಜೀವಜಾತಿಯಲ್ಲೂ, ಎಲ್ಲ ಗುಣಧರ್ಮಗಳಲ್ಲೂ ದೇವರು ಇದ್ದು, ಅವನಿದ್ದದ್ರಿಂದಲೇ ಆ ಗುಣ, ಆ ಪದಾರ್ಥಗಳು ಇರುತ್ತವೆ. ಸರ್ವತ್ರ ಅಹಮಸ್ಮಿ ಇತಿ ವ್ಯತಿರೇಕ ಮುಖೇನ ನ ತದಿತಿ ನ ತದಸ್ತಿ ವಿನಾ ಯತ್ಸ್ಯ ಮಯ ಭೂತಂ ಚರಾಚರಂ. ನಾನು ಇಲ್ಲದೆ ಈ ಜಗತ್ತು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿ ಅಂತ ಒಟ್ಟು. ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷ ತು ಉದ್ದೇಶತಃ ಪ್ರೋಕ್ತೋ ವಿಸ್ತರೋ ಮಯ. ಇಷ್ಟು ಪರಮಾತ್ಮ ಹೇಳಿ ಉಪಸಂಹಾರ ಮಾಡ್ತಾ ಇದ್ದಾನೆ. ಸಂಕ್ಷೇಪೇನ ಕಾರಣಂ ದರ್ಶಯನ್ ಉಪಸಂಹರತಿ ಅಂತಹ ಪರ್ಯವಸತಿ. ಇಲ್ಲಿ ಇತ್ಯಾದಿನ ವಿಭೂತಿ ರೂಪ ಸಂಕ್ಷೇಪ. ಆದಿತ್ಯಾನಾಂ ಅಹಂ ವಿಷ್ಣು ಅಹಮಾತ್ಮ ಗುಡಾಕೇಶ ಹಾಗೆಂತೆಲ್ಲ ವಿಭೂತಿ ರೂಪಗಳನ್ನ ಸಂಕ್ಷೇಪವಾಗಿ ಇಲ್ಲಿ ನಾನು ತಿಳಿಸಿದ್ದೇನೆ. ಯಾಕೆ? ಉದ್ದೇಶತಃ ಶೃಂಗಗ್ರಾಹಿಕೆಯ ಇದಂ ಇತಿ ವಿಶಿಷ್ಯ ನಿರ್ದೇಶೇನ ಮಯಾ ಪ್ರೋಕ್ತಃ. ಆ ಪದಾರ್ಥಗಳಲ್ಲಿ ಕೆಲವುದನ್ನ ನಾನು, ಯಾವುದು ಪ್ರಧಾನವಾಗಿದೆಯೋ ಅದನ್ನ ಗ್ರಾಹಿಕೆಯ ಅಂದ್ರೆ ಒಂದು ವ್ಯಕ್ತಿಯನ್ನ ಕಿವಿ ಹಿಡಿದು ಹೇಳೋದು ಅಂತ ಹೇಳ್ತಾರೆ ನೋಡಿ. ಕಿವಿ ಹಿಡ್ಕೊಂಡು ಬಂದು ಇವನೇ ಈ ವ್ಯಕ್ತಿ ಹಾಗೆ ಅಂತ ಹೇಳ್ತಾರೆ. ಆ ತರ ಅನೇಕ ಪದಾರ್ಥಗಳಲ್ಲಿ ಇರುವ ಒಂದು ಶ್ರೇಷ್ಠವಾದ ಪದಾರ್ಥವನ್ನ ನಾನು ಹಿಡಿದು ನಿನಗೆ ತೋರಿಸಿದ್ದೇನೆ ಹಾಗೆ ಅಂತ. ವಿಶಿಷ್ಯ ನಿರ್ದೇಶೇನ ಮಯಾ ಪ್ರೋಕ್ತಃ ಏಷತು ವಕ್ಷ್ಯಮಾಣತೆಯ ಹೃದಿಸ್ತಸ್ತು ವಿಭೂತೇಃ ವಿಸ್ತರಃ ಮಯಾ ಪ್ರೋಕ್ತಃ ಪುಚ್ಯತೆ. ಆದರೆ ಈ ವಿಭೂತಿಗಳು ಅದು ಅನಂತ ಇದೆ, ಅದಕ್ಕೆ ಕೊನೆಯೇ ಇಲ್ಲ. ಮಮ ದಿವ್ಯಾನಾಂ ವಿಭೂತೀನಾಂ, ನನ್ನ ದಿವ್ಯವಾದ ಈ ವಿಭೂತಿಗಳಿಗೆ ಕೊನೆಯೇ ಇಲ್ಲ. ಆದರೂ ಉದ್ದೇಶಪೂರ್ವಕವಾಗಿ ನನಗೆ ಸ್ವಲ್ಪ ವಿಸ್ತಾರವಾಗಿ ನಾನು ನಿನಗೆ ಹೇಳಿದ್ದೇನೆ ಹಾಗೆಂತ. ಅದು ಕೂಡ ಸಂಗ್ರಹ ರೂಪದಲ್ಲೇ ಇದೆ, ಸಂಗ್ರಹವೂ ಇದೆ, ವಿಸ್ತಾರವೂ ಇದೆ ಹಾಗೆಂತ. ಅಂದ್ರೆ ಹಿಂದಿನ ಅಧ್ಯಾಯಗಳಲ್ಲಿ ಹೇಳಿದಕ್ಕಿಂತ ಇದು ವಿಸ್ತಾರ ಇದೆ. ಅದರ ಒಟ್ಟು ಎಷ್ಟು ಇದೆ ಅಂತ ನೋಡಿದರೆ ಅದರ ಸಾರ ಸಂಗ್ರಹ ಇಲ್ಲಿ ಪರಮಾತ್ಮ ಪ್ರಧಾನವಾದದ್ದನ್ನ ಇಲ್ಲಿ ತಿಳಿಸಿದ್ದಾನೆ ಅಂತ ತಿಳ್ಕೋಬೇಕು.
ಯದ್ಯದ್ ವಿಭೂತಿಮತ್ಸತ್ವಂ ಶ್ರೀಮದೂರ್ಜಿತಮೇವ ವಾ ತದ್ದದೇವ ಅವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ತಮೇವ ವಿಭೂತಿ ವಿಸ್ತರಂ ಲಕ್ಷಣದಯ ಉಕ್ತಃ. ಒಂದು ಲಕ್ಷಣವನ್ನು ಹೇಳ್ತೇನೆ, ಅದನ್ನ ನೋಡಿ ನೀ ಯಾವ್ಯಾವ್ದು ವಿಭೂತಿ ಅಂತ ನೀನೇ ತಿಳ್ಕೋ ಎಲ್ಲ ಕಡೆ ಹಾಗೆ ಅಂತ. ಯದ್ಯದ್ ಸತ್ವಂ ಯಾವ್ಯಾವುದು ವಸ್ತು ವಿಭೂತಿ ಮತ್ ತಮ್ಮ ತಮ್ಮ ಜಾತಿಯಲ್ಲಿ ಶ್ರೇಷ್ಠವಾಗಿ ಇದೆಯೋ ಅದು ಶ್ರೀಮತ್, ಅದು ಸಂಪದ್ಯುಕ್ತವಾಗಿದೆ. ಊರ್ಜಿತಂ ಅಭಿವದ್ಯುಪೇತಂ ತದ್ವಸ್ತು, ಆ ಶ್ರೇಷ್ಠವಾದ ವಸ್ತು ಮಮ ತೇಜೋ ರೂಪೇಣ ಪ್ರಕಾಶ ರೂಪೇಣ ಅಂಶೇನ ಸಹ ಭವತಿ. ತೇಜೋ ಅಂಶ ಸಂಭವಂ ಏವ ಅವಗಚ್ಚ. ಅದರಿಂದ ಜನರಲ್ ಫಾರ್ಮುಲಾ ದೇವರು ಕೊಡ್ತಾನೆ. ಒಂದು ಜಾತಿಯಲ್ಲಿ ಒಂದು ಪದಾರ್ಥ ಅಥವಾ ಒಂದು ಶ್ರೇಷ್ಠವಾಗಿದೆ ಅಂತ ಆದರೆ ಅದು ನನ್ನ ಸನ್ನಿಧಾನದಿಂದ ಅಂತ ತಿಳಿ. ಒಂದು ಜಾತಿಯಲ್ಲಿ ಒಂದು ಪದಾರ್ಥ ಅಥವಾ ಒಂದು ವ್ಯಕ್ತಿ ಶ್ರೇಷ್ಠರಾಗಿದ್ದಾರೆ ಅಂದ್ರೆ ಅದು ನನ್ನ ವಿಭೂತಿ ಅಂತ ತಿಳ್ಕೋ. ಹಾಗೆ ಆ ಪದಾರ್ಥಗಳಿರೋದಕ್ಕೆ ನನ್ನ ಸನ್ನಿಧಾನ ಇದೆ, ಆ ಪದಾರ್ಥ ಶ್ರೇಷ್ಠವಾಗಿ ಇರೋದಕ್ಕೂ ಕೂಡ ನನ್ನ ಒಂದು ವಿಶೇಷ ಸನ್ನಿಧಾನ ಇದೆ ಅಂತ ತಿಳಿ ಅಂತ ಒಟ್ಟು. ಅಥವಾ ಬಹುನೈತೇನ ಕಿಮ್ಯಾತೇನ ತವಾರ್ಜನ ವಿಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಅಥವಾ ಇನ್ನೊಂದು ಪಕ್ಷವನ್ನು ಹೇಳ್ತಾನೆ, ಏತೇನ ಬಹುನ ವಿಭೂತ್ಯಾದಿ ಯುಕ್ತ ವಿಭೂತ್ಯಾದಿ ಯುಕ್ತರ ವಿಪ್ರಭೂತಿ ವಿಪ್ರಭೃತಿ ರವಿಪ್ರಭೃತಿ ವಿಭೂತ್ಯಾದಿಯುಕ್ತ ರವಿಪ್ರಭೃತಿ ತದ್ದದ್ವಸ್ತು ನಿಷ್ಠ ಪರಿಚ್ಛಿನ್ನ ವಿಭೂತಿ ರೂಪಾಣಾಂ ವಿಸ್ತರೇನ ಜ್ಞಾತೇನ ತವ ಕಿಂ. ಅಲ್ಲ, ನೀನು ಇಷ್ಟೆಲ್ಲ ಕೇಳಿ ತಿಳ್ಕೊಂಡಿಯಲ್ಲ, ಇದರ ಫಲ ಏನು? ನ ಕಿಮಪಿ ಫಲಂ. ಅಂದ್ರೆ ಪ್ರಕಾಶಮಾನವಾದದರಲ್ಲಿ ರವಿ ಶ್ರೇಷ್ಠ ಹಾಗೆ ಅಂತೆಲ್ಲ ತಿಳ್ಕೊಳ್ಳೋದ್ರಿಂದ ಏನು ಫಲ ಬಂತು ನಿಂಗೆ? ನ ಕಿಮಪಿ ಫಲಂ. ವಕ್ಷ್ಯಮಾನ ವ್ಯಾಪ್ತ ಜ್ಞಾನ ಫಲಾದ್ ಅಲ್ಪ ಫಲತ್ವಾತ್ ಆಕ್ಷೇಪ ನತು ವೈಫಲ್ಯಾತ್ ಇತಿ ಭಾವ. ತರ್ಹಿ ಕಿಂ ಜ್ಞಾತವ್ಯಂ, ಮತ್ತೆ ಯಾಕೆ ತಿಳ್ಕೋಬೇಕು? ಈ ಅಧ್ಯಾಯನೇ ವೇಸ್ಟ್ ಆಯ್ತಲ್ಲ. ಹಾಗೆಂದ್ರೆ ವಿಷ್ಟಭ್ಯ ಇತಿ ಇದಂ ಪ್ರಮಾಣ ಅವಗತಂ ಕೃಷ್ಣಂ ಜಗದೇಕಾಂಶೇನ ಅನಂತಾಂಶ ಮಧ್ಯೆ ಏಕಾಂಶೇನೈವ ವಿಷ್ಟಭ್ಯ ವ್ಯಾಪ್ಯ ಸ್ಥಿತಃ. ಸರ್ವಾಂಶೇನ ವ್ಯಾಪ್ತುಂ ಜಗತ್ ಸಹಸ್ರಮಪಿ ನಾಲಂ. ಈ ಪರಮಾತ್ಮನ ವಿಭೂತಿಗಳು ಏನಿದೆ ಅದು ಅನಂತ. ಅವುಗಳನ್ನ ತೋರಿಸಿಕೊಳ್ಳೋದಕ್ಕೆ ಈ ಜಗತ್ತಿನಲ್ಲಿ ಪದಾರ್ಥಗಳೇ ಸಾಲದು. ಅದರಿಂದ ಒಂದು ಅಂಶವನ್ನ ಮಾತ್ರ ನಾನಿಲ್ಲಿ ನನ್ನ ವಿಭೂತಿಯಾಗಿ ಅನೇಕ ಪದಾರ್ಥಗಳಲ್ಲಿ ಇಟ್ಟಿದ್ದೇನೆ. ನಾನು ಯಾವ್ಯಾವ ವಿಭೂತಿ ರೂಪಗಳನ್ನು ಇಟ್ಟಿದ್ದೇನೆ ಅದೆಲ್ಲವನ್ನು ಇಲ್ಲಿ ನಾನು ಹೇಳಲಿಕ್ಕೆ ಹೋಗಿಲ್ಲ. ನಾನಿರೋದು ಕಡಿಮೆನೆ. ನಾನಿರೋದು ಕಡಿಮೆ ಅಂದ್ರೆ ಏನು? ಪದಾರ್ಥಗಳು ಕಡಿಮೆನೇ ಇದೆ, ನಂದು ಅನಂತ ರೂಪ ಇದೆ. ನನ್ನ ಅನಂತತ್ವ ಮುಂದೆ ಜಗತ್ತಿನಲ್ಲಿರುವ ಪದಾರ್ಥಗಳು ಕಡಿಮೆ. ಅದರಿಂದ ನನ್ನ ಒಂದು ಅಂಶ ಮಾತ್ರ ಯಾವ್ಯಾವ್ದು ವಿಭೂತಿ ಅಂತ ಇದೆಯೋ ಅದರಲ್ಲಿ ಇದೆ, ಅದುವೇ ಭಾರಿ ಇದೆ. ನನ್ನ ವಿಭೂತಿತ್ವ ಇರುವುದನ್ನು ಕೂಡ ನಾನು ಸಂಪೂರ್ಣ ಇಲ್ಲಿ ನಾನು ಹೇಳಲಿಕ್ಕೆ ಹೋಗಲಿಲ್ಲ. ಕೆಲವು ಪ್ರಧಾನವಾದದನ್ನು ಮಾತ್ರ ನಾನು ಹೇಳ್ತೇನೆ ಹಾಗೆ ಅಂತ. ಸರ್ವಾಂಶೇನ ವ್ಯಾಪ್ತಂ ಜಗತ್ ಸಹಸ್ರಮಪಿ. ಈ ಜಗತ್ತಲ್ಲ, ಸಾವಿರಾರು ಜಗತ್ತು ಸೇರಿದ್ರೂ ಕೂಡ ನನ್ನ ವಿಭೂತಿ ರೂಪಗಳನ್ನ ಇಡ್ಲಿಕ್ಕೆ ಸಾಲದು. ಎಷ್ಟು ಜಗತ್ತು ಬಂದರೂ ಕೂಡ ನನ್ನ ವಿಭೂತಿ ರೂಪಗಳನ್ನ ಧಾರಣೆ ಮಾಡೋಕ್ಕೆ ಆ ಜಗತ್ತುಗಳಿಗೆ ಸಾಮರ್ಥ್ಯ ಇರುವುದಿಲ್ಲ. ಅಷ್ಟು ಅನಂತ ವಿಭೂತಿ ರೂಪಗಳು ನನ್ನಲ್ಲಿ ಇದೆ. ಅದರಿಂದ ಅಂತ ವಿಭೂತಿ ರೂಪಗಳು ಉಳ್ಳವನಾದ ನಾನು ಕೆಲವೊಂದು ಮಾತ್ರನ್ನ ನಾನು ನಿನಗೆ ಇಲ್ಲಿ ಹೇಳಿದ್ದೇನೆ. ಅತಃ ತಾದೃಶ ಅಪರ್ಯವಸಿತ ವ್ಯಾಪ್ತಿ ಮಾನ್ ಅಹಂ. ಆ ರೀತಿಯಾದ ವ್ಯಾಪ್ತಿ ಉಳ್ಳವ ನಾನು, ನನ್ನ ಸಾಮರ್ಥ್ಯ ಅದು. ನನ್ನ ವಿಭೂತಿಗಳನ್ನ ಧಾರಣೆ ಮಾಡೋದಕ್ಕೆ ಸಾವಿರಾರು ಜಗತ್ತು ಸೇರಿ ಬಂದರೂ ಕೂಡ ಸಾಲದು ಅಂತ ಅರ್ಥ.
ಅತಃ ತಜ್ಞಾನಂ ಅವಶ್ಯಕಂ. ಈ ಜ್ಞಾನ ಅವಶ್ಯಕ. ದೇವರ ವಿಭೂತಿಗಳನ್ನ ಕೆಲವು ಹೇಳಿದ್ದಾನಲ್ಲ, ಯಾಕೆ ಹಾಗೆ ಅಂದ್ರೆ ಎಷ್ಟು ಹೇಳಿದರೂ ಕೂಡ ಸಂಪೂರ್ಣ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಎಂಬ ಒಂದು ಆಸ್ಪೆಕ್ಟ್ ಅನ್ನು ತಿಳಿಸಿಕೊಡುವುದಕ್ಕಾಗಿ ಈ ಅಧ್ಯಾಯಗಳನ್ನ ದೇವರು ಇಟ್ಟಿದ್ದಾನೆ ಅಂತ ತಿಳ್ಕೋಬೇಕು. ನಚ ಏತ ಜ್ಞಾನಾದೇವ ಮೋಕ್ಷ ಸಿದ್ದು. ಇದು ಈ ಒಂದು ಜ್ಞಾನದಿಂದಲೇ ನಮಗೆ ಮೋಕ್ಷ ಅಂತ ಆಗೋದಿಲ್ಲ. ಪ್ರಾಗುಪ್ತ ಪರಿಚ್ಛಿನ್ನ ವಿಭೂತಿ ರೂಪಾನಾಂ ಜ್ಞಾನಂ ವ್ಯರ್ಥಂ ಇತಿ ತದುಕ್ತಿ ವ್ಯರ್ಥ ಇತಿ ಶಂಕ್ಯಂ. ಅಜ್ಞಾತ್ವಾ ಏನಂ ಸರ್ವವಿಶೇಷಯುಕ್ತಂ ದೇವಂ ಪರಂ ಕೋ ವಿಮುಚ್ಯೇತ ಬಂಧಾತ್ ಇತಿ ಶ್ರುತ್ಯ ಪ್ರಾಗುಪ್ತ ಜ್ಞಾನಸ್ಯ ಅವಶ್ಯಕತ್ವಾತ್. ಅದರಿಂದ ಈ ಅಧ್ಯಾಯದಲ್ಲಿ ಹೇಳಿದ್ದು ಏನು ವ್ಯರ್ಥವೇನೋ ತಿಳ್ಕೊಂಡದ್ದೇ ವೇಸ್ಟ್, ಟೈಮ್ ವೇಸ್ಟ್ ಆಯ್ತು ಅಂತ ನೀವು ಯಾರು ತಿಳಿಬೇಡಿ ಹಾಗೆ ಅಂತ. ಪರಮಾತ್ಮನ ಜ್ಞಾನ ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ. ಮಹಾಫಲ ಅಧಿಕಾರಿತ್ವ, ಇದು ಯಾರು ವಿಶೇಷ ಅಧಿಕಾರಿಗಳಿದ್ದಾರೆ ಅವರು ವಿಶೇಷವಾಗಿ ಇದನ್ನು ತಿಳ್ಕೊಂಡು ಅವರಿಗೆ ಇನ್ನು ವಿಶೇಷ ಫಲ ಇದೆ. ಸಾಮಾನ್ಯರಿಗೆ ದೇವರು ಅನಂತ ಅದರ ಒಂದು ಸ್ಯಾಂಪಲ್ ಅನ್ನು ದೇವರಲ್ಲಿ ತೋರಿಸಿದ್ದಾನೆ. ಆ ದೃಷ್ಟಿಯಿಂದ ಕೂಡ ನಾವು ಈ ಅಧ್ಯಾಯವನ್ನು ನೋಡಬೇಕು. ಇನ್ನು ಉತ್ತಮ ಅಧಿಕಾರಿಗಳು ಯಾವ್ಯಾವ ಪದಾರ್ಥದಲ್ಲಿ ಯಾರ್ಯಾರು ರೂಪದಿಂದ ದೇವರಿದ್ದಾನೆ ಅಂತ ವಿಶೇಷವಾದ ಚಿಂತನೆಯನ್ನ ಮಾಡ್ಲಿಕ್ಕೂ ಕೂಡ ಈ ಅಧಿಕಾರ ಅವರಿಗೆ ಉಪಯೋಗವಾಗ್ತದೆ ಹಾಗೆ. ಇದು ಶ್ರೀಮದ್ ಭಗವದ್ಗೀತಾಯ ದಶಮೋಧ್ಯಾಯ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.